ನಮಸ್ಕಾರ ಪ್ರೀತಿ ವೀಕ್ಷಕರು, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಇವತ್ತು ಶನಿವಾರ ಸೆಪ್ಟೆಂಬರ್ 20 ಎಲ್ಲ ಹುಟ್ಟುಹಬ್ಬನ ಆಚರಿಸ್ಕೊಳ್ತೀರಾ. ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ನಿಮ್ಮ ಜೋಡಿ 100 ಕಾಲ ಹೀಗೆ ಜೊತೆಯಾಗಿರೋ ಹಾಗೆ ಆ ಭಗವಂತ ಹಾರೈಸಲಿ ಹರಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಶನಿವಾರ ವಿಶೇಷವಾಗಿರ್ತಕ್ಕಂಥ ಶನೇಶ್ವರನ ವಾರ, ರಾಮಬಂಟ ಹನುಮನ ವಾರ, ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸೊ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ನಡೀತಿದೆ, ದೇಶ ವಿದೇಶಗಳಲ್ಲಿ ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಎಂದಿನಂತೆ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಟಿವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿವಿ ಪರದ ಮೇಲೆ ಪ್ರಸಾರ ಆಗಿ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ನೀವು ಟಿವಿ ನೋಡ್ತಾ ಮಾತಾಡಿದ್ರೆ ವಾಯ್ಸ್ ವೇರಿಯೇಷನ್ ಆಗುತ್ತೆ. ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯ ತೆಗೆದುಕೊಬಿಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವ್ರು ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ತಾವು ಯಾರೆಲ್ಲ ಬೆಳಗಿನ ಹೊತ್ತು ಈ ಕಾರ್ಯಕ್ರಮ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಮತ್ತು ಯಾರಿಗೆಲ್ಲ ಬೆಳಗ್ಗೆ ನೋಡಲಿಕ್ಕಾಗೋದೇ ಇಲ್ಲ, ಸಾಯಂಕಾಲ ನೋಡಲಿಕ್ಕಾಗಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನೀವು ಕಾರ್ಯಕ್ರಮವನ್ನು ಯಾವಾಗ ಬೇಕಾದರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಬನ್ನಿ ಹಾಗಿದ್ರೆ ಹೆಚ್ಚು ತಡ ಮಾಡದೆ ಇವತ್ತಿನ ವಾರಾಂತ್ಯದ ವಿಶೇಷ ವೀಕೆಂಡ್ ಸ್ಪೆಷಲ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ದಾವಣಗೆರೆಯ ಒಂದು ವಿಶೇಷವಾಗಿರ್ತಕ್ಕಂಥ ವಿಚಾರದೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆಯ ಹಿಂದೂ ಮಹಾಗಣಪತಿ ಅಂತಾನೆ ಫೇಮಸ್ ಆಗಿರ್ತಕ್ಕಂಥ ನಗರದ ಒಂದು ಹೈಸ್ಕೂಲ್ ಮೈದಾನದಲ್ಲಿ ಬದ್ರಿನಾಥ ಒಂದು ಕ್ಷೇತ್ರದ ವಿಶೇಷವಾಗಿರ್ತಕ್ಕಂಥ ಕಲಾಕೃತಿಯಲ್ಲಿ ಕೂತಿರ್ತಕ್ಕಂಥ ಪಂಚಮುಖಿ ಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮ ಇವತ್ತು ಅತ್ಯಂತ ವಿಜೃಂಭಣೆಯಿಂದ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಡೆಯಲಿದೆ. ಈಗಾಗಲೇ ಸಾಕಷ್ಟು ಮಾರ್ಗಗಳ ಬದಲಾವಣೆಯನ್ನು ಮಾಡಲಾಗಿದೆ. ಸಾಕಷ್ಟು ಕಲಾ ತಂಡಗಳು ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥದ್ದು ನಮಗೆ ಅತ್ಯಂತ ಹೆಮ್ಮೆ ಮತ್ತು ಸಂತಸವನ್ನು ತರ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಒಂದೊಂದು ತಂಡಗಳದ್ದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ನೃತ್ಯ ಆಗಿರ್ಬೋದು, ಅವರ ವೇಷಭೂಷಣಗಳಾಗಿರ್ಬೋದು, ಅವರು ತೋರಿಸ್ತಕ್ಕಂಥ ಒಂದು ಝಲಕ್ ಆಗಿರ್ಬೋದು, ಒಂದು ಕಲಾಕೃತಿಗಳಾಗಿರ್ಬೋದು, ಅದನ್ನು ಹೇಳ್ತಾ ಹೋದರೆ ಬಹುಶಃ ಶಬ್ದಗಳೇ ಸಾಕಾಗೋದಿಲ್ಲ ಅಂತ ಭಾವಿಸ್ತೀನಿ. ಸೊ ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಅವಕಾಶವನ್ನು ದಯವಿಟ್ಟು ಯಾರೂ ಮಿಸ್ ಮಾಡ್ಕೋಬೇಡಿ ಅಂತ ನಾನು ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ. ನಾನು ಮತ್ತೆ ಹೇಳ್ತಿದ್ದೀನಿ, ಕೇವಲ ನೀವಷ್ಟೇ ಬಂದರೆ ಸಾಲದು, ನಿಮ್ಮ ಜೊತೆಗೆ 10 ಜನರನ್ನ ಕರ್ಕೊಂಡ್ಬನ್ನಿ. ಆವಾಗ ನೀವೇ ಒಂದು ಗ್ರೂಪ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೀರಿ ಅಂದರೆ ಅದ್ರ ಮಜಾನೇ ಬೇರೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಸೇರೋಣ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ V1 ವಾಹಿನಿಯ ವೀಕ್ಷಕರು ಕೇಳ್ಕೊಳ್ತಿದ್ದೀನಿ. ಇನ್ನೊಂದು ವಿಶೇಷವಾಗಿ ಇಲ್ಲಿ ಮಹಿಳೆಯರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಅವಕಾಶ ಇದೆ. ಸೊ ಮಹಿಳೆಯರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಕಾಲೇಜ್ ಹುಡುಗಿಯರಾಗಿರ್ಬೋದು, ವರ್ಕರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ಇನ್ನೊಂದೇನು ಅಂತ ಹೇಳಿದ್ರೆ, ನಾವು ಯಾವತ್ತು ಚಿಕ್ಕ ಮಕ್ಕಳ ಹಾಗೆ ನಮ್ಮ ಒಂದು ದೇಹದಲ್ಲಿರ್ತಕ್ಕಂಥ ಎಲ್ಲ ನೋವುಗಳನ್ನು ಮರಿಬೇಕು, ನಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲ ಟೆನ್ಷನ್ಸ್ಗಳನ್ನು ಮರಿಬೇಕು ಅಂತ ಹೇಳಿದ್ರೆ ತಿಂಗಳಲ್ಲಿ 1 ದಿವಸ ಅಥವಾ ವಾರದಲ್ಲಿ 1 ದಿವಸ, 15 ದಿವಸಕ್ಕೆ 1 ದಿವಸನಾದರೂ ಮನಸ್ಸು ಬಿಚ್ಚಿ ಕುಣಿದು ಬಿಡ್ಬೇಕಂತೆ. ಸೊ ಎಲ್ಲ ಚಿಂತೆಗಳು, ಎಲ್ಲ ನೋವುಗಳು ಮಾಯ ಆಗಿಬಿಡ್ತಾವಂತೆ. ನಾವು ಯಾವಾರು ವಾರಕ್ಕೊಂದ್ಸರಿ ಕುಣಿತೀವೋ ಇಲ್ಲೋ ಗೊತ್ತಿಲ್ಲ, ತಿಂಗಳಿಗೊಂದ್ಸರಿ ಕುಣಿತೀವೋ ಇಲ್ಲೋ ಗೊತ್ತಿಲ್ಲ. ಆದರೆ ಇವತ್ತು ಆ ಗಣಪತಿಯ ಮೂಲಕ ನಮಗೆಲ್ಲರಿಗೂ ಇಂಥ ಒಂದು ಅವಕಾಶ ಇದೆ. ಇಲ್ಲಿ ಎಲ್ಲರೂ ಕುಣಿಯೋರೆ, ಯಾಕೆ ಕುಣಿತೀರಿ ಅಂತ ಕೇಳಲ್ಲ ಅಲ್ವಾ. ಸೊ ಅದೊಂದು ನಮಗೊಂದು ಸಂಭ್ರಮ, ಸಡಗರ. ಹಾಗಾಗಿ ಇಂಥ ಅವಕಾಶವನ್ನು ಮಿಸ್ ಮಾಡ್ಕೊಬೇಡಿ. ಸಾರ್ವಜನಿಕವಾಗಿ, ಅದರಲ್ಲೂ ಕೂಡ ರಸ್ತೆಯಲ್ಲಿ ಕುಣಿಯೋ ಮಜಾ ಇದೆ ಅಲ್ಲ, ಆ ಟಕಾರಿಗಳ ಮಧ್ಯೆ, ಆ ಡೋಲ್ಗಳ ಮಧ್ಯೆ, ಆ ಡೋಲಕ್ಗಳ ಮಧ್ಯೆ ಆ ಒಂದು ಟಮಟೆ ಸಂಬಂಧಿ ಕುಡಿತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಅನಿಸುತ್ತೆ. ನಾನಂತೂ ಎಕ್ಸೈಟಿಂಗ್ ಆಗಿದ್ದೀನಿ, ನಾನಂತೂ ತುಂಬಾ ಉತ್ಸುಕನೆ ಕಾಯ್ತಾ ಇದ್ದೀನಿ. ಈ ಕಾರ್ಯಕ್ರಮ ಮುಗಿದ ತಕ್ಷಣ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಅಲ್ಲಿ ನಿಮ್ಮನ್ನೆಲ್ಲ ನೋಡಬೇಕು, ನಿಮ್ಮನ್ನೆಲ್ಲ ಸೇರಬೇಕು ಅಂತ ನಾನು ಕೂಡ ಆ ವಿಶೇಷವಾಗಿರ್ತಕ್ಕಂಥ ಮೆರವಣಿಗೆ ಕಾರ್ಯಕ್ರಮವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಜನರ ಹತ್ರ ಹೋಗಿ ಶೂಟ್ ಮಾಡಬೇಕು, ಅವರ ಅಭಿಪ್ರಾಯಗಳನ್ನ ಕೇಳ್ಕೋಬೇಕು ಅಂತ ನನಗೂ ತುಂಬ ಆಸೆ ಇದೆ. ನಾನು ಬರ್ತಾ ಇದ್ದೀನಿ, ನೀವೆಲ್ಲರೂ ಬನ್ನಿ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಇವತ್ತಿನ ಕಾರ್ಯಕ್ರಮದ ಮೊದಲನೇ ವಿಚಾರ ಏನು ಅಂಥೇಳಿ ನೋಡೋಣ. ಸೊ ಇವತ್ತು ವಿಶೇಷವಾಗಿ 2 ದಿನಗಳ ಬಗ್ಗೆ ಒಂದು ಮಾತಾಡ್ತಾ ಇದ್ದೀನಿ. ಮೊದಲನೇದು ವಿಶ್ವ ಸ್ವಚ್ಛತಾ ದಿನ ಇದೆ. ನಾವು ಕೇವಲ ನಮ್ಮ ಮನೆಯನ್ನು ಮಾತ್ರ ಸ್ವಚ್ಛವಾಗಿಟ್ಕೊಂಡ್ರೆ ಸಾಲದು ರೀ. ನಾವು ಈ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯ ಜೊತೆಗೆ ನಮ್ಮ ಪ್ರಾಂಗಣವನ್ನು,
ಅದರ ಜೊತೆಗೆ ನಮ್ಮನೆ ಕಸ ತೆಗೆದುಕೊಂಡು ಹೋಗಿ ಬೇರೆ ಎದುರುಗಡೆ ಮನೆಗೆ ಹಾಕದೇ ಇರತಕ್ಕಂಥ ಸಾಮಾಜಿಕ ಬದ್ಧತೆಯನ್ನು ತೋರಿಸಿದ್ರೆ, ಸಾಮಾಜಿಕ ಕಳಕಳಿಯನ್ನು ತೋರಿಸಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಎಲ್ಲ ನಗರ ಸ್ವಚ್ಛ ಆಗಿಬಿಡತ್ತೆ. ನಾವು ಯಾರಿಗೂ ಸಂಬಳ ಕೊಡ್ತೀವಿ ಅಂಥೇಳಿ ಮಹಾನಗರ ಪಾಲಿಕೆಯೇ ಬಂದು ಕಸ ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು. ಏಕೆಂದರೆ ಇಷ್ಟು ದೊಡ್ಡ ಊರಿಗೆ ಇರ್ತಕ್ಕಂಥದ್ದು ಹೆಚ್ಚು ಅಂದರೆ ಒಂದು 500-600 ಜನ ಅಥವಾ ಬೇಡ 1000 ಜನ 2000 ಜನ ಮಹಾನಗರ ಪಾಲಿಕೆ ಇರಬೇಕು. ಯೋಚನೆ ಮಾಡಿ, ಅಷ್ಟೊಂದು ದೊಡ್ಡ ಊರಿಗೆ, ಇಷ್ಟೊಂದು ದೊಡ್ಡ ಊರಿಗೆ 2000 ಜನ ಕೆಲಸ ಮಾಡಿ ಕ್ಲೀನ್ ಮಾಡಲಿಕ್ಕಾಗತ್ತಾ ಅಲ್ವಾ? ಸೊ ಹಾಗಾಗಿ ದಯವಿಟ್ಟು ಎಲ್ಲೆಲ್ಲಿ ಸಾಧ್ಯವಾಗತ್ತೆ ಅಲ್ಲೆಲ್ಲಿ ನಮ್ಮ ಸಾಮಾಜಿಕ ಕಳಕಳಿಯನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡಿ ಸಾಕು. ನೀವೇನು ತುಂಬ ದೊಡ್ಡದು ಮಾಡಬೇಕಾಗಿಲ್ಲ. ನೀವೇ ತಿಂತಾ ಇರ್ತಕ್ಕಂಥ ಗುಟ್ಕಾನ ಆ ಒಂದು ಕವರ್ನ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ನೀವೇ ತಿಂತಾ ಇರ್ತಕ್ಕಂಥ ಬಿಸ್ಕಿಟ್ನ ಕವರ್ ಎಲ್ಲಂದ್ರಲ್ಲಿ ಬಿಸಾಕಬೇಡಿ. ನೀವೇ ತಿಂತಾ ಇರ್ತಕ್ಕಂಥ ಬಿಸ್ಕಿಟ್ ಇದು ಏನು ಚಿಪ್ಸ್ ಆಗಿರ್ಬೋದು, ಕುರ್ಕುರೆಗಳಾಗಿರ್ಬೋದು, ಆ ವಾಟ್ರ್ ಬಾಟ್ಲ್ಗಳನ್ನು, ಕ್ಯಾಪ್ಗಳನ್ನು ಒಂದು ಕಡೆ ಬಿಸಾಕೋದು, ಬಾಟ್ಲ್ ಒಂದು ಕಡೆ ಬಿಸಾಕೋದು, ದಯವಿಟ್ಟು ಇವನ್ನೆಲ್ಲ ಮಾಡಬೇಡಿ. ಏಕೆಂದರೆ ಬೇರೆಯವ್ರ ಕೆಲಸ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ. ನೀವು ಮತ್ತೆ ದಯವಿಟ್ಟು ಹೊಸದಾಗಿ ಗಲೀಜನ್ನು ಮಾಡಬೇಡಿ, ಹೊಸದಾಗಿ ಪ್ಲಾಸ್ಟಿಕ್ ಕವರ್ಗಳನ್ನ ಹಾಕಬೇಡಿ. ನಿಮ್ಮ ಮನೆಯ ಕಸವನ್ನು ನೀವೇ ಕ್ಲೀನಾಗಿ, ನಿಮ್ಮ ಮನೆಯ ಹತ್ರನೇ ಸ್ವಚ್ಛತೆ ಗಾಡಿಯವರು ಬರ್ತಾರೆ, ಅವ್ರಿಗೆ ಕೊಟ್ಬಿಟ್ಟು ಪುಣ್ಯ ಕಟ್ಕೊಂಬಿಡಿ ಸಾಕು. ಅದೇ ಒಂದು ದೊಡ್ಡ ಉಪಕಾರ. ನೀವು ಒಂದು ಕವರ್ನ ತೊಗೊಂಡೋಗಿ ಮತ್ತೆ ಇನ್ನೊಂದು ಹತ್ರ ಹಾಕ್ಬಿಟ್ಟು ಗಲೀಜು ಮಾಡದೇ ಇದ್ದರೆ ಸಾಕು, ಅದು ತುಂಬ ದೊಡ್ಡ ಉಪಕಾರ ಆಗುತ್ತೆ. ನೀವು ಸ್ವಚ್ಛತೆ ಮಾಡಿದಷ್ಟೇ ಸಂತೋಷ ಆಗುತ್ತೆ. ಸೊ ಈ ಥರ ಸಣ್ಣದಾಗಿ ನಾವು ಎಲ್ಲರೂ ಕೂಡ ನಮ್ಮ ಜವಾಬ್ದಾರಿನ ಅರ್ಥಕೊಂಡು ಮಾಡಿಬಿಟ್ರೆ ನಿಜವಾಗ್ಲೂ ಕೂಡ ಊರು ಅಂತಕ್ಕಂಥದ್ದು ಆಟೋಮೆಟಿಕ್ಕಾಗಿ ಸ್ವಚ್ಛ ಆಗಿಬಿಡುತ್ತೆ. ನಾನು ಹೇಳ್ತಾ ಇದ್ದೆ, ಬಹುಶಃ ಇಂದೋರ್ ನಗರ ಅಂತ ಹೇಳುತ್ತೆ. ಒಬ್ಬ ಜಿಲ್ಲಾಧಿಕಾರಿ ಬಂದು, ಅದು ಇಂದೋರ್ ನಗರ 100ನೇ ಸ್ಥಾನದಲ್ಲಿ 98ನೇ ಸ್ಥಾನದಲ್ಲಿತ್ತು ಸ್ವಚ್ಛತೆಯಲ್ಲಿ. ಅಷ್ಟು ಖರಾಬು, ಅಷ್ಟು ಗಲೀಜು, ಅಷ್ಟು ವೇಸ್ಟೇಜು, ಅಷ್ಟು ಕಸ ಪ್ರತಿನಿತ್ಯ ಪ್ರೊಡ್ಯೂಸ್ ಆಗ್ತಾ ಇತ್ತು. ಆ ಜಿಲ್ಲಾಧಿಕಾರಿಗಳು ಬಂದರು, ಅವ್ರ ಹೆಸರೆಂಥದ್ದು ಸಿಂಗ್ ಅಂತಿದೆ, ನನಗೆ ಅಷ್ಟು ನೆನಪಿಲ್ಲ. ಬಂದರು, ಅದು ಎಂಥ ಡ್ರಾಸ್ಟಿಕ್ಕಾಗಿ ಚೇಂಜ್ ಮಾಡಿದ್ದಾರೆ ಅಂದರೆ ಇವತ್ತು ಭಾರತದಲ್ಲಿ ಇಂದೋರ್ ನಂಬರ್ 1 ಪ್ಲೇಸಲ್ಲಿದೆ ಸ್ವಚ್ಛತೆಯಲ್ಲಿ. ಸೊ ಈ ಥರದ ಒಂದು ಡ್ರಾಸ್ಟಿಕ್ ಡಿಸಿಷನ್ಸನ್ನು ನಾನು ಎಲ್ಲ ಜಿಲ್ಲಾಧಿಕಾರಿಗಳು ತೊಗೋಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅಂಥ ಒಂದು ಜಿಲ್ಲಾಧಿಕಾರಿಗಳಿಂದ ಒಂದು ಟ್ರೈನಿಂಗನ್ನು ಕೊಡಿಸ್ಬೇಕು. ಅವ್ರು ಏನು ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಅದನ್ನು ಆ ಇಂಪ್ಲಿಮೆಂಟೇಷನ್ಸ್ ಎಲ್ಲ ಕಡೆ ಆಗಬೇಕು ಅಂತ ನಾನು ಬಯಸ್ತೀನಿ. ಬಂದು ಒಂದು ಕರೆ ಬರ್ತಾ ಇದೆ ಅವ್ರ ಜೊತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಜ್ಯೋತಿ ಅಂತ. ಜ್ಯೋತಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ದಾವಣಗೆರೆ ಸರ್. ದಾವಣಗೆರೆಯಿಂದ. ಓಕೆ, ಹೇಳಿಮ್ಮ, ಯಾಕಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೂ ವಿಶ್ ಇಲ್ಲ ಸರ್, ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಖಂಡಿತ ಅಮ್ಮ. ಸೊ ಇವತ್ತು ವಿಶೇಷವಾಗಿ ನಮ್ಮ ದಾವಣಗೆರೆಯ ನಮ್ಮ ಮಹಾನಗರದ ಹಿಂದೂ ಮಹಾಗಣಪತಿ ಬಿಡ್ತಾ ಇದ್ದಾರೆ, ಹೋಗ್ತಾ ಇದ್ದೀರಾ? ದಯವಿಟ್ಟು ತಾವೆಲ್ಲರೂ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹಿಂದೂ ಮಹಾಗಣಪತಿನ ಯಶಸ್ವಿ ಮಾಡಿ, ಆಯ್ತಾ? ಅಲ್ಲಿಗೆ ಹೋಗ್ತಾ ಇದೀವಿ ಸರ್ ಸಂಜೆ. ತುಂಬಾ ಸಂತೋಷ ಅಮ್ಮ, ತುಂಬಾ ಸಂತೋಷ. ಊರಿಂದ ಎಲ್ಲ ತಂಗಿಯವರೆಲ್ಲ ಬಂದಿದಾರ. ಖಂಡಿತ ಎಲ್ಲರನ್ನು ಕರ್ಕೊಂಡು ನೋಡ್ಲಿಕ್ಕೆ ಹೋಗಿ, ಖುಷಿ ಆಗತ್ತೆ. ಓಕೆ ಓಕೆ, ತಿಂಡಿ ಆಯ್ತಾ? ಅದನ್ನೇ ವಿಶ್ ಮಾಡ್ತೀವಿ ಸರ್, ಎಲ್ಲ ಚೆನ್ನಾಗಾಗ್ಲಿ ಯಾತ್ರೆ ಎಲ್ಲ ಅಂತ. ಖಂಡಿತ ಅಮ್ಮ, ಖಂಡಿತ. ಸರ್ ತಿಂಡಿ ತಿಂದ? ಆಯ್ತು. ಹಲೋ, ತಿಂಡಿ ಆಯ್ತಾ ಅಂದೆ? ಆಯ್ತು ಸರ್. ಏನ್ ತಿಂಡಿ? ದೋಸೆ. ಬೆಣ್ಣೆ ದೋಸೆನಾ, ಖಾಲಿ ದೋಸೆನಾ, ಈರುಳ್ಳಿ ದೋಸೆನಾ, ದಾವಣಗೆರೆ ದೋಸೆ? ಬೆಣ್ಣೆ ದೋಸೆ, ಪ್ಲೇನ್ ದೋಸೆನಾ? ಓಕೆ ಓಕೆ, ಒಳ್ಳೇದಾಗ್ಲಿ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಮ್ಮ, ಒಳ್ಳೇದಾಗ್ಲಿ ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಎಸ್ ವೀಕ್ಷಕರೇ, ಹಾಗೆ ಇನ್ನೊಂದು ವಿಚಾರದ ಬಗ್ಗೆ ನಾವು ತಿಳಿಸ್ತಾ ಇದೆ. ಸೊ ನ್ಯಾಷನಲ್ ಕಿಡ್ಸ್ ಕೇರ್ ಡೇ ಇದೆ ಇವತ್ತು. ಸೊ ನಾವು ಎಷ್ಟರ ಮಟ್ಟಿಗೆ ನಮ್ಮ ಮುದ್ದು ಮಕ್ಕಳನ್ನು ಕೇರ್ ಮಾಡ್ತೀವಿ ಅಂಥೇಳಿ, ಕೇರ್ ಫಾರ್ ಕಿಡ್ಸ್ ಡೇ ಅಂತ. ಸೊ ನಾನು ತುಂಬ ಸಲ ಹೇಳ್ತಾ ಇದ್ದೀನಿ, ಯಾವತ್ತೂ ಕೂಡ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಮಕ್ಕಳಿಗೆ ಸರ್ವಿಸ್ ಪ್ರೊವೈಡರ್ಸ್ ಆಗಬೇಡಿ ಅಂತ. ಸೊ ಸರ್ವಿಸ್ ಪ್ರೊವೈಡರ್ಸ್ ಅಂತ ಅವ್ರಿಗೆ ಏನೋ ಒಂದು ಬೇಕು ಅಂದ ತಕ್ಷಣ ಕೊಟ್ಬಿಟ್ರೆ ಅಥವಾ ಕೊಡಿಸ್ಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ಕೇಳ್ಕೊಂಬಿಟ್ರೆ ಅದನ್ನೇ ಪೇರೆಂಟಿಂಗ್ ಅಂತ ಅಂದ್ಕೊಂಡ್ರೆ ತಪ್ಪಾಗತ್ತೆ. ಸೊ ಪೇರೆಂಟ್ಸ್ ಆಗಿರ್ತಕ್ಕಂಥವರು ಮಕ್ಕಳಿಗೆ ಏನು ಬೇಕು ಬೇಡಗಳ ಜೊತೆಗೆ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಮಗು ನಮ್ಮಪ್ಪ ಅದನ್ನು ತಂದುಕೊಡ್ಲಿ ಇದನ್ನು ತಂದುಕೊಡ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ, ನಮ್ಮಮ್ಮ ಆ ಅಡುಗೆ ಮಾಡಿಕೊಡ್ಲಿ ಈ ಅಡುಗೆ ಮಾಡಿಕೊಡ್ಲಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಅಪ್ಪ ಅಮ್ಮ ಆಟ ಆಡಬೇಕು, ನನ್ನ ಜೊತೆ ಅಪ್ಪ ಅಮ್ಮ ಕೂತ್ಕೋಬೇಕು, ನನ್ನ ಕಷ್ಟಗಳನ್ನ ಕೇಳಬೇಕು, ನನಗೆ ಎಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಅವ್ರು ಹೆಲ್ಪ್ ಮಾಡಬೇಕು ಅಂತ ಬಯಸ್ತಾರೆ. ಆದರೆ ನಾವೆಲ್ಲ ಏನು ಅಂದರೆ ತುಂಬ ಇಂಟೆಲಿಜೆಂಟ್ ಪೇರೆಂಟ್ಸು. ಮಗನಿಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ವಾ, ಅವನು ಇಂಗ್ಲೀಷ್ ಟೀಚರ್ ಹತ್ರ ಕಳಿಸ್ಬಿಡು ಟ್ಯೂಷನ್ನಿಗೆ. ಮಗನಿಗೆ ಏನೋ ಒಂದು ಹೊಟ್ಟೆ ಇಸ್ತಾ ಇದೆಯಾ, ಹೋಗಿ ಅವನಿಗೆ ಒಂದು ಕುರ್ಕುರೇನೋ ಚಿಪ್ಸೋ ಬಿಸ್ಕೆಟೋ ತಂದು ಕೊಟ್ಬಿಡು. ಸೊ ಹೀಗೆ ಸರ್ವಿಸ್ ಪ್ರೊವೈಡರ್ಸ್ ಆಗ್ತಾ ಇದ್ದೀವಿ. ದಯವಿಟ್ಟು ಯಾವತ್ತು ಸರ್ವಿಸ್ ಪ್ರೊವೈಡರ್ಸ್ ಆಗಬೇಡಿ. ಆ ಮಕ್ಕಳಿಗೆ ಏನು ಕೊರತೆ ಇದೆ, ಆ ಮಕ್ಕಳಿಗೆ ಏನು ಬೇಕಾಗಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮಕ್ಕಳಿಗೆ
ನಾವು ಯಾವ ಟ್ಯೂಷನ್ಸ್ಗೆ ಕಳಿಸೋ ಅವಶ್ಯಕತೆ ಇಲ್ಲ. ನೀವು ಅವ್ರ ಜೊತೆ ಕೂತ್ಕೊಂಡ್ರೆ ಸಾಕು, ಇದು ಹೀಗೆಲ್ಲ ಹೀಗೆ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಆ ಮಗುಗೆ ಗೊತ್ತಾಗಿರುತ್ತೆ ಉತ್ತರ. ತನ್ನ ಪ್ರಾಬ್ಲಮ್ ಏನು, ಅದಕ್ಕೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಆ ಮಕ್ಕಳಿಗೆ ಗೊತ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾವು ಅದಕ್ಕೆ ಸರ್ವಿಸ್ ಪ್ರೊವೈಡರ್ಸ್ ಕೊಟ್ಟು ಮತ್ತು ಅದಕ್ಕೆ ಇನ್ನೊಂದು ಡೈವರ್ಷನ್ ಮಾಡೋದ್ರ ಬದಲು ಅದಕ್ಕೆ ಕೇಳಬೇಕು, ಆ ಪುಟಾಣಿಗೆ ಕುತ್ಕೊಂಡು ಕೇಳಬೇಕು ಏನು ಮಾಡಿದ್ರೆ ಇದಕ್ಕೆ ಒಳ್ಳೆಯದು ಅಂದಾಗ ಅದು ಹೇಳುತ್ತೆ, ನಾನು ಇಲ್ಲೆಲ್ಲ ಹಿಂಗೆ ಬರೀತೀನಿ, ಹಿಂಗೆ ಓದ್ಬಿಡ್ತೀನಿ, ನನಗೆ ಬಂದುಬಿಡತ್ತೆ ಅಂತ. ಸೊ ಹಾಗಾಗಿ ಆ ಮಕ್ಕಳ ಜೊತೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಒಂದು ನೆನ್ಪಿಟ್ಕೊಳ್ಳಿ, ನಾವು ಮಕ್ಕಳ ಜೊತೆ ಸ್ಪೆಂಡ್ ಮಾಡಲಿಕ್ಕಾಗ್ತಕ್ಕಂಥದ್ದು ಸಮಯ ಆ ಮಗು 1 ವರ್ಷದಿಂದ ಅಥವಾ ಒಂದು LKG ಅಥವಾ UKG ಹೋಗ್ತಿದ್ದಾನೆ 4 ಅಥವಾ 5ನೇ ವರ್ಷದಲ್ಲಿರುತ್ತೆ. ಅಲ್ಲಿಂದ 16 ವರ್ಷದವರೆಗೂ ಮಾತ್ರ ಆ ಮಕ್ಕಳು ನಮ್ಮ ಜೊತೆ ಇರ್ತಾರೆ, ನಮ್ಮ ಪ್ರೀತಿಗೆ ನಮ್ಮ ಮಾತುಗಳಿಗೆ ಸ್ಪಂದನೆ ಕೊಡ್ತಾರೆ. ಒಮ್ಮೆ ಆ ಮಗು ಏನಾದರೂ SSLC ಮುಗಿಸಿ PUC ಕಾಲು ಇಡುತ್ತು ಅಂತ ಹೇಳಿದ್ರೆ ಆ ಮಕ್ಕಳ ಹತ್ರನೂ ಕೂಡ ಟೈಮ್ ಇರಲ್ಲ ನಮ್ಮ ಜೊತೆ ಕುತ್ಕೊಂಡು ಮಾತಾಡಬೇಕು, ನಮ್ಮನ್ನು ಕೇರ್ ಮಾಡಬೇಕು ಅಥವಾ ನಮ್ಮದು ಏನೋ ಒಂದು ಕೇಳಬೇಕು ಅಂದರೆ ಆ ಮಕ್ಕಳ ಹತ್ರನೂ ಟೈಮ್ ಇರಲ್ಲ. ಹಾಗಾಗಿ ಇದೊಂದು ತುಂಬ ಪ್ರೀಷಿಯಸ್. ಅದನ್ನು ದಾಟ್ಬಿಟ್ಟಿರ್ತಕ್ಕಂಥ ಪೇರೆಂಟ್ಸ್ಗಳಿಗಂತೂ ಅವಕಾಶನೇ ಇರಲ್ಲ. ಅವ್ರಿಗೆ ಕೇಳಿ ನೋಡಿ ನಮ್ಮ ಮಕ್ಕಳು ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅಂತಾರೆ, ಅಥವಾ ನಮ್ಮ ಮಕ್ಕಳು ನಮ್ಮ ಜೊತೆ ಎಲ್ಲಿ ಕುತ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಅವಕಾಶನೇ ಇಲ್ಲ. ಹಾಗಾಗಿ ಯಾರ್ಯಾರ ಮನೆಯಲ್ಲೆಲ್ಲ ಚಿಕ್ಕ ಮಕ್ಕಳು ಇದ್ದಾರಲ್ವ, ಸೊ ದಯವಿಟ್ಟು ಸಾಧ್ಯವಾದಷ್ಟು ನಿಮ್ಮ ಮಕ್ಕಳ ಜೊತೆ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ. ಅದ್ರ ಜೊತೆಗೆ ನಿಮ್ಮ ಮನೇಲಿರ್ತಕ್ಕಂಥ ಯಾರಾದರೂ ಹಿರಿಯರು, ಅಜ್ಜ ಅಜ್ಜಿ ಯಾರ ಜೊತೆ ತಿರುಗಿದ್ರೆ ಅವ್ರ ಜೊತೆ ಆ ಮಕ್ಕಳನ್ನ ಬೆರೀಲಿಕ್ಕೆ ಬಿಡಿ. ಅಲ್ಲಿಂದ ಸಾಕಷ್ಟು ಕಲಿತಾರೆ. ಯಾಕೆಂದರೆ ಅವ್ರಿಗಿರ್ತಕ್ಕಂಥ ಅನುಭವದ ಮುಂದೆ ನಾವು ಹೇಳ್ಕೊಡ್ತಕ್ಕಂಥ ಪಾಠ ತುಂಬ ಚಿಕ್ಕದಾಗತ್ತೆ. ಹಾಗಾಗಿ ದೊಡ್ಡವ್ರ ಜೊತೆ ಮಕ್ಕಳನ್ನು ಬೆರೀಲಿಕ್ಕೆ ಬಿಡಿ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಸುಧಾ ಮೇಡಮ್ ಅನ್ಸುತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹ್ಞೂ ಸರ್, ಆಯ್ತು. ಉಪ್ಪಿಟ್ಟು ಸರ್. ಉಪ್ಪಿಟ್ಟು, ಓಕೆ. ಹೇಳಿಮ್ಮ, ಯಾವ್ದಾದ್ರು ಶುಭಾಶಯ ಹೇಳಬೇಕಾ? ಇವತ್ತು ಯಾರು ಗುಡ್ ಮಾರ್ನಿಂಗ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀವಿ ಸರ್. ಓಕೆ ಮಾ. ಸೊ ಇವತ್ತು ವಿಶೇಷವಾಗಿರ್ತಕ್ಕಂಥ ದಿವಸ, ವಿಶ್ವ ಸ್ವಚ್ಛತಾ ದಿನ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ನಾವು ಏನು ಅಂದ್ರೆ ಮನೆ ಒಂದಲ್ಲ ಸರ್, ಸುತ್ತ ಪರಿಸರನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ ಅಂತ ನಾವು ಕೇಳ್ತಿರ್ತೇವೆ. ಖಂಡಿತಮ್ಮ, ಖಂಡಿತ. ನಮ್ಮ ಮನೆಯಷ್ಟೇ ಅಲ್ಲ, ಹೊರಗಡೆ ಒಂದು ವಾತಾವರಣವನ್ನು, ಹೊರಗಡೆ ಒಂದು ನಮ್ಮ ಮನೆಯ ಸುತ್ತಮುತ್ತನೇ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಸಾಕು, ಸಮಾಜ ಆಟೋಮೆಟಿಕ್ಕಾಗಿ ಸ್ವಚ್ಛ ಆಗ್ಬಿಡತ್ತಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಮಾ. ಹೇಳಿ, ಇವತ್ತು ಶನಿವಾರ ವಿಶೇಷವಾಗಿರ್ತಕ್ಕಂಥ ಶನೇಶ್ವರ ಅಥವಾ ಆಂಜನೇಯಂದು ಯಾವುದಾದ್ರೂ ಭಕ್ತಿಗೀತೆ ಹೇಳ್ತೀರಾ ಅಥವಾ ಭಾವಗೀತೆ? ಹೇಳ್ತೀವಿ ಸರ್, ಭಕ್ತಿಗೀತೆ ಹೇಳ್ತೀವಿ ಸರ್. ನಿತ್ಯವೂ ನಮಗೆ ಬೆಳಕು ಕೊಡುವ ಸೂರ್ಯನೇ ನಮ್ಮ ದೇವರು, ರಾತ್ರಿ ಹಗಲು ಬೆಳಕು ಕೊಡುವ ಚಂದ್ರನೇ ನಮ್ಮ ದೇವರು, ಚಂದ್ರನೇ ನಮ್ಮ ದೇವರು. ಕೋಟಿ ತಾರೆ ಬೆಳ್ಳಿ ಚುಕ್ಕೆ ಉಲ್ಕೆಯು ನಮ್ಮ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲವೂ ನಮ್ಮ ದೇವರು, ಎಲ್ಲವೂ ನಮ್ಮ ದೇವರು. ನಿತ್ಯವೂ ನಮಗೆ ಬೆಳಕು ಕೊಡುವ ಸೂರ್ಯನೇ ನಮ್ಮ ದೇವರು, ಹಚ್ಚ ಹಸಿರು ಹೊತ್ತು ನಿಂತ ಭೂಮಿಯೇ ನಮ್ಮ ದೇವರು, ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲವೂ ನಮ್ಮ ದೇವರು, ಎಲ್ಲವೂ ನಮ್ಮ ದೇವರು. ಹೊಲದಿ ಬೆವರು ಸುರಿಸಿ ದುಡಿವ ರೈತನೇ ನಮ್ಮ ದೇವರು, ರೈತನೇ ನಮ್ಮ ದೇವರು. ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧನೆ ನಮ್ಮ ದೇವರು, ಯೋಧನೆ ನಮ್ಮ ದೇವರು. ತಂದೆ ತಾಯಿ ಬಂಧು ಬಳಗ ಎಲ್ಲರೂ ನಮ್ಮ ದೇವರು, ಎಲ್ಲರೂ ನಮ್ಮ ದೇವರು. ವಿದ್ಯೆಯ ಕಲಿಸಿ ಬುದ್ಧಿಯ ಹೇಳುವ ಗುರುಗಳೇ ನಮ್ಮ ದೇವರು, ಗುರುಗಳೇ ನಮ್ಮ ದೇವರು, ನಮ್ಮ ದೇವರು. ಇವರು ನಿತ್ಯ ಕಣ್ಣಿಗೆ ಕಾಣುವ ದೇವರು, ಕಣ್ಣಿಗೆ ಕಾಣುವ ದೇವರು. ಶುದ್ಧ ಮನದಿ ಬೇಡುವುದನ್ನು ನೀಡಿ ಪೊರೆಯುವ ದೇವರು, ನೀಡಿ ಪೊರೆಯುವ ದೇವರು. ನಿತ್ಯವೂ ನಮಗೆ ಬೆಳಕು ಕೊಡುವ ಸೂರ್ಯನೇ ನಮ್ಮ ದೇವರು, ಸೂರ್ಯನೇ ನಮ್ಮ ದೇವರು, ಸೂರ್ಯನೇ ನಮ್ಮ ದೇವರು. ಆಯ್ತು ಸರ್. ಧನ್ಯವಾದಗಳಮ್ಮ. ತುಂಬ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆಯನ್ನು ಹೇಳಿದ್ರಿ. ಸೊ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳ್ರಿ ಸರ್. ಓಕೆ. ಇದು ಮೊನ್ನೆಯಿಂದನೂ ನಮ್ಮ ನಾಯಕ ನಟರ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಕೇಳ್ರಿ ಸರ್.
ಸ್ಯಾಂಡಲ್ವುಡ್ ಮಾಸ್ಟರ್ ಮೈಂಡ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ? ಆಕ್ಷನ್ ಸರ್. ಆಪ್ಷನ್ ಬಂದು ವಿಷ್ಣುವರ್ಧನ್, ಅಂಬರೀಷ್, ಸುದೀಪ್, ಉಪೇಂದ್ರ. ವಿಷ್ಣುವರ್ಧನ್ ಸರ್. ವಿಷ್ಣುವರ್ಧನ್. ಓಕೆ ಅಮ್ಮ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಹೇಳ್ತೀನಿ ಉತ್ತರ ಸರಿನಾ ತಪ್ಪಾ ಅಂತ ಹೇಳಿ. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಒಳ್ಳೆದಾಗಲಿ. ನಮಸ್ಕಾರ. ಸರ್ ಆಯ್ತು ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕೆಲವೊಂದು ವಿಚಾರಗಳು ಈ ಒಂದು ಜನರಿಗೆ ಗೊತ್ತೇ ಆಗೋಲ್ಲ. ಅದರಲ್ಲೂ ಕೂಡ ನಮ್ಮ ಒಂದು ದೇಶದಲ್ಲಿ ನಾವು ತಾಯಿಯನ್ನು ಅದು ಯಾವ ಮಟ್ಟಿಗೆ ಪೂಜೆ ಮಾಡ್ತೀವಿ, ಗೌರವಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಶಬ್ದಗಳೇ ಸಾಕಾಗೋದಿಲ್ಲ. ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಕ್ಕಂಥ ಶ್ಲೋಕ ಎಲ್ಲಾದರೂ ಇದೆ ಅಂದರೆ ಅದು ಕೇವಲ ಭಾರತ ದೇಶದಲ್ಲಿ ಮಾತ್ರ. ಬಹುಶಃ ಆ ಒಂದು ಮಾತು ಇರೋದಕ್ಕೇ ಅನಿಸುತ್ತೆ ಈ ಒಂದು ನಮ್ಮ ದೇಶದಲ್ಲಿ ತಾಯಿಯಂದರು ಅಷ್ಟೊಂದು ಎಲ್ಲ ಒಂದು ಒಳ್ಳೆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ, ಒಳ್ಳೆಯ ಒಂದು ಕೆಲಸಗಳಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ. ಯಾಕಪ್ಪ ತಾಯಿ ಬಗ್ಗೆ ಇವತ್ತು ಇಷ್ಟೊಂದು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ಬೋದು. ಎಸ್, ವಿಶೇಷವಾಗಿ ಒಬ್ಬರು ಇದ್ದಾರೆ. ಇವರು ಕ್ರೀಡಾ ಕ್ಷೇತ್ರದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಬ್ಯಾಡ್ಮಿಂಟನ್ ತಾರೆ. ಈ ಒಂದು ಬ್ಯಾಡ್ಮಿಂಟನ್ ತಾರೆ ಇತ್ತೀಚೆಗೆ ತಾಯಿ ಆಗ್ತಾರೆ. ಈ ತಾಯಿ ಮಾಡಿರ್ತಕ್ಕಂಥ ಒಂದು ಕೆಲಸ ಎಂಥ ಒಂದು ಒಳ್ಳೆಯದು ಅಂತ ಹೇಳಿದ್ರೆ ನಿಜಕ್ಕೂ ಅದಕ್ಕೆ ಶಬ್ದಗಳೇ ಸಾಕಾಗೋದಿಲ್ಲ. ಎಷ್ಟೋ ಮಾಧ್ಯಮಗಳಲ್ಲಿ ಇಂಥ ಒಂದು ಒಳ್ಳೆಯ ವಿಚಾರವನ್ನು ಹೇಳಲ್ಲ. ಸೊ ನನಗೆ ಬಂದಿರತಕ್ಕಂಥ ಮಾಹಿತಿನ ತಿಳಿಸ್ತಾ ಇದ್ದೀನಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ ಒಂದು ಜ್ವಾಲಾಗುಟ್ಟ ಅವರಿಗೆ ಒಂದು ದೊಡ್ಡ ಸಲ್ಯೂಟ್ ಹೇಳಬೇಕು ಅಂತ ಅನಿಸುತ್ತೆ. ಏನು ಸರ್ ಅಂಥ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ರು ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಕಾಲ ಶಾಕ್ ಆಗಿಬಿಡ್ತೀರಿ. ಕೇವಲ 4 ತಿಂಗಳಲ್ಲಿ 30 ಲೀಟರ್ ಎದೆ ಹಾಲನ್ನು ದಾನ ಮಾಡಿ ಎಷ್ಟೋ ಕಂದಮ್ಮಗಳಿಗೆ ತಾಯಿಯಾಗಿದ್ದಾರೆ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸ ಅಲ್ವಾ? ಸೊ ಬೇರೆ ಮಕ್ಕಳಿಗೆ ಎದೆ ಹಾಲನ್ನು ಕೊಡೋದ್ರ ಮೂಲಕ, ಅದು ಕೂಡ 4 ತಿಂಗಳಲ್ಲಿ 30 ಲೀಟ್ರ್ ಎದೆ ಹಾಲನ್ನು ದಾನ ಮಾಡ್ತಕ್ಕಂಥದ್ದು ನಿಜಕ್ಕೂ ಸಣ್ಣ ಕೆಲಸ ಅಲ್ವೇ ಅಲ್ಲ. ಇವತ್ತು ತುಂಬ ಜನ ನಾನು ನೋಡ್ತಾ ಇರ್ತೀನಿ, ಆ ಒಂದು ಏನು ನಮ್ಮ ಒಂದು ಫೇಶಿಯಲ್ ಹಾಳಾಗ್ಬಿಡುತ್ತೆ, ನಮ್ಮ ಒಂದು ಗ್ಲೋ ಹೊಟ್ಟೋಗ್ಬಿಡುತ್ತೆ ಅಂತ ಎಷ್ಟೋ ಜನ ತಮ್ಮ ಸ್ವಂತ ಮಕ್ಕಳಿಗೆ ಹಾಲು ಕೊಡಿಸಲ್ಲ. ಆದರೆ ಇಷ್ಟೊಂದು ದೊಡ್ಡ ಒಂದು ಖ್ಯಾತಿಯನ್ನು ಹೊಂದಿದ್ರು ಕೂಡ ಈ ಜ್ವಾಲಾಗುಟ್ಟ ಅವರು ತಮ್ಮ ಮಕ್ಕಳ ಜೊತೆಗೇ ಎಷ್ಟೋ ಒಂದು ಅಪ್ಪ ಅಮ್ಮ ಇಲ್ಲದೆ ಇರತಕ್ಕಂಥ ಮುದ್ದು ಕಂದಮ್ಮಗಳಿಗೆ ತಮ್ಮ ಎದೆ ಹಾಲನ್ನು ನೀಡೋದ್ರ ಮೂಲಕ ನಿಜಕ್ಕೂ ಕೂಡ ಒಂದು ದೊಡ್ಡ ತಾಯಿ ಅಂತ ಅನ್ಸ್ಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಮತ್ತೊಮ್ಮೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕ ಕಡೆಯಿಂದ ಜ್ವಾಲಾಗುಟ್ಟ ಅವರಿಗೆ ಒಂದು ಕೋಟಿ ನಮಸ್ಕಾರಗಳನ್ನ ಹೇಳ್ತೀನಿ. ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಆ ಸೆಂಟೆನ್ಸ್ ನನಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆ ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ. ಇಂಥ ಒಳ್ಳೆ ಕೆಲಸಗಳು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಲ್ಯೂಟ್ ಹೇಳ್ತಾ ಇದ್ದೀನಿ. ಯಾರೇ ಮಾಡ್ತಾ ಇರ್ಬೋದು, ಎಲೆ ಮರೆಕಾಯಿ ಹಾಗೆ, ಕೆಲವೊಬ್ರದ್ದು ಗೊತ್ತಾಗುತ್ತೆ, ಕೆಲವೊಬ್ರದ್ದು ಗೊತ್ತಾಗಲ್ಲ ಈ ಥರ ಒಂದು ಒಳ್ಳೆಯ ಕೆಲಸ ಮಾಡಿದಾಗ. ಸೊ ನನ್ನ ಗಮನಕ್ಕೆ ಬಂದಿದ್ದರಿಂದ ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ನಿಜಕ್ಕೂ ಕೂಡ ಜ್ವಾಲಾಗುಟ್ಟ ಅವರಿಗೆ ನಮಸ್ಕಾರಗಳು. ಅದೇ ರೀತಿ ಉಪೇಂದ್ರ ಅವರ ಬಗ್ಗೆ ಒಂದು 2 ದಿವಸಗಳಿಂದ ಒಂದು ವಿಚಿತ್ರವಾಗಿರ್ತಕ್ಕಂಥ ಮೆಸೇಜ್ ಬಂತು. ಖುದ್ದು ಉಪೇಂದ್ರ ಅವರೇ ಹೇಳಿರ್ತಕ್ಕಂಥದ್ದು. ಅವರು ಎಷ್ಟು ವಿದ್ಯಾವಂತರು, ಎಲ್ಲರನ್ನೂ ಕನ್ಫ್ಯೂಷನ್ ಮಾಡಿರ್ತಕ್ಕಂಥ ಒಬ್ಬ ನಾಯಕ, ನಟ, ನಿರ್ದೇಶಕ, ನಿರ್ಮಾಪಕ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಂಥ ಒಬ್ಬ ಬುದ್ಧಿವಂತನಿಗೆ ಒಂದು ಮೋಸ ಆಗತ್ತೆ ಅಂತ ಹೇಳಿದ್ರೆ ನಮ್ಮಂಥ ಜನಸಾಮಾನ್ಯರ ಗತಿ ಏನು ಅಲ್ವಾ? ಸೊ ಯಾಕೆ ಇದನ್ನು ಸ್ಪೆಸಿಫಿಕ್ಕಾಗಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ, ಉಪೇಂದ್ರ ಅವರು ವೈಫ್ ಪ್ರಿಯಾಂಕಾ ಅಜ್ಜಿ ಅವರು ಒಂದು ಆರ್ಡರ್ ಮಾಡಿರ್ತಾರೆ ಫ್ಲಿಪ್ಕಾರ್ಟಲ್ಲಿ. ಸೊ ಅದಕ್ಕೆ ಒಂದು ಅಡ್ರೆಸ್ ಗೊತ್ತಾಗ್ತಿಲ್ಲ, ಅದನ್ನು ಎಲ್ಲಿ ಡೆಲಿವರಿ ಮಾಡಬೇಕು ಅದನ್ನು ಅಂತ ಹೇಳಿಬಿಟ್ಟು ಒಂದು ಕರೆ ಬರುತ್ತೆ ಅವರಿಗೆ. ಸೊ ಆ್ಯಸ್ ಯೂಶುವಲ್ ಇವರು ಆರ್ಡರ್ ಮಾಡಿರ್ತಾರಲ್ವ, ಲೊಕೇಶನ್ ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಆ ಲೊಕೇಶನ್ ಶೇರ್ ಮಾಡ್ತಾರೆ. ಆ ಲೊಕೇಶನ್ ಶೇರ್ ಮಾಡಿದ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ಇವರ ಮೊಬೈಲ್ ಸಂಪೂರ್ಣವಾಗಿ ಹ್ಯಾಕ್ ಆಗುತ್ತೆ. ಅದಾದ ನಂತರ ಅವರು ಉಪೇಂದ್ರ ಅವರ ಫೋನನ್ನು ಯೂಸ್ ಮಾಡ್ತಾರೆ. ಆ ಫೋನಿಗೆ ಇನ್ನೊಂದು ಕರೆ ಬರುತ್ತೆ. ಸೊ ಅಲ್ಲಿಂದ ಕಳಿಸಿ ನಿಮ್ಮ ಫೋನ್ ವರ್ಕ್ ಆಗ್ತಿಲ್ಲ ಅಥವಾ ನಮಗೆ ರೀಚ್ ಆಗಿಲ್ಲ ಅಂತ ಹೇಳ್ತಾರೆ. ಕೆಲವೇ ಕ್ಷಣಗಳಲ್ಲಿ ಆ ಫೋನ್ ಕೂಡ ಹ್ಯಾಕ್ ಆಗುತ್ತೆ. ಅದಾದ ನಂತರ ಇವರ 2 ಫೋನ್ ಹ್ಯಾಕ್ ಆಗುತ್ತೆ, ಒಬ್ರಿಗೊಬ್ರು ಸಂಪರ್ಕ ಮಾಡಲಿಕ್ಕಾಗಲ್ಲ. ತಕ್ಷಣಕ್ಕೆ ಉಪೇಂದ್ರ ಅವ್ರ ಮಗನಿಗೆ ಒಂದು ಮೆಸೇಜ್ ಹೋಗುತ್ತೆ, ಈ ಥರ ಅರ್ಜೆಂಟಾಗಿ ದುಡ್ಡು ಬೇಕು ಅಂಥೇಳಿ. ಇದೇನು ಹೀಗೆ ಅಂಥೇಳಿ ಅವರು ಹಿಂದೆ ಮುಂದೆ ನೋಡದೇ ಹಣವನ್ನು ಕಳಿಸ್ತಾರೆ. ಅದು 10-20 ಅಲ್ಲ, 55,000 ರೂಪಾಯಿನೂ ಕಳಿಸ್ತಾರೆ. ಈ ರೀತಿ ಸಾಕಷ್ಟು ಜನರಿಗೆ ತಕ್ಷಣಕ್ಕೆ ಮೆಸೇಜ್ ಹೋಗುತ್ತೆ. ಉಪೇಂದ್ರ ಅವ್ರು ಕೇಳ್ತಿದ್ದಾರೆ ಅಂದಮೇಲೆ ಯಾರಾದರೂ ಇಲ್ಲ ಅಂತಾರ? ಸೊ ಅವ್ರ ಪರಿಚಯ ಇರೋರು, ಅವರು ಪ್ರಿಯಾಂಕಾಗೆ ಪರಿಚಯ ಇರತಕ್ಕಂಥವ್ರು ಎಲ್ಲರೂ ಕಳಿಸ್ತಾರೆ. ಕೆಲವೇ ಒಂದು 2-5 ನಿಮಿಷದಲ್ಲೇ 4-5 ಲಕ್ಷ ರೂಪಾಯಿ ಹಣ ಆ ಒಂದು ಅಕೌಂಟಿಂದ ಏನು ಫ್ರಾಡ್ ಮಾಡಲಿಕ್ಕೆ ಏನು ಕರೆ ಮಾಡಿರ್ತಾರೆ ಅವರಿಗೆಲ್ಲ ಹೋಗುತ್ತೆ. ತಕ್ಷಣ ಎಚ್ಚೆತ್ತುಕೊಂಡಂತಹ ಉಪೇಂದ್ರ ಅವರು ಆ 2 ಮೊಬೈಲ್ಗಳ ಜೊತೆಗೆ ಕಂಪ್ನಿಗೆ ಹೋಗ್ತಾರೆ. ಅಂದರೆ ಏನು ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು ಚೆಕ್ ಮಾಡಿಬಿಟ್ಟು ಅದನ್ನು ರಿವೈಸ್ ಮಾಡಿಸ್ತಾರೆ. ತಕ್ಷಣ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟನ್ನು ಕೊಡ್ತಾರೆ. ಈ ರೀತಿ ಯಾರಿಗೂ ಆಗಬಾರ್ದು ಅಂತೇಳಿ. ಸೊ ದಯವಿಟ್ಟು ಯಾರೆಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತೀರಿ, ನಿಮಗೆ
ಈ ಥರ ಕರೆಗಳು ಬರ್ಬೋದು. ನಮಗೆ ಅಲ್ಲಿ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ನಾವು ಲಿಂಕ್ ಕಳಿಸಿದ್ದೀವಿ, ಅದನ್ನು ಕ್ಲಿಕ್ ಮಾಡಿ ಅಂಥೇಳಿ. ಸೊ ದಯವಿಟ್ಟು ಆ ಥರದ ಯಾವುದೇ ಮೆಸೇಜ್ಗಳು ಬಂದರೆ ಅನಾವಶ್ಯಕವಾಗಿ ಕ್ಲಿಕ್ ಮಾಡಿ ತೊಂದರೆಗೆ ಒಳಗಾಗಬೇಡಿ. ನೋಡಿ, ಒಮ್ಮೆ ಯೋಚನೆ ಮಾಡಿ, ಉಪೇಂದ್ರ ಅವರು ಇಡೀ ಕರ್ನಾಟಕ ಇಂಡಸ್ಟ್ರಿಗೇ ಒಂದು ಚಮಕ್ ಕೊಟ್ಟಂಥವ್ರು, ಬೇರೆಯವ್ರನ್ನೆಲ್ಲರೂ ಕನ್ಫ್ಯೂಷನ್ ಮಾಡಿದಂಥವ್ರು. ಸೊ ಅವ್ರ ಕುಟುಂಬಕ್ಕೆ ಈ ರೀತಿ ಮೋಸ ಆಗುತ್ತೆ, 2-3 ಲಕ್ಷ ರೂಪಾಯಿ ಅವರು ಮೋಸ ಆಗುತ್ತೆ ಅಂತ ಹೇಳಿದಾಗ, ಸೊ ಒಬ್ಬ ಸಾಮಾನ್ಯ ವ್ಯಕ್ತಿಯ ಪಾಡೇನಾಗಬೇಡ. ಸೊ ಯೂಶ್ವಲಿ ನಾವೇನಾದರೂ ಆರ್ಡರ್ ಮಾಡಿದ್ರೆ ನಮ್ಗೆ ಅಲ್ಲಿಂದ ಒಂದು ಕರೆ ಬಂದಾಗ, ಸರ್ ನಿಮ್ದು ಅಡ್ರೆಸ್ ಲೊಕೇಶನ್ ಗೊತ್ತಾಗ್ತಿಲ್ಲ, ನಾನೊಂದು ಲಿಂಕ್ ಕಳಿಸಿದ್ದೀನಿ, ಅದನ್ನ ಓಪನ್ ಮಾಡಿ ಸರ್, ನಮ್ಗೆ ಅಡ್ರೆಸ್ ಗೊತ್ತಾಗುತ್ತೆ ಅಂತ ಯಾರು ಬೇಕಾದರೂ ಮಾಡಿಬಿಡ್ತೀವಲ್ವಾ. ಏಕೆಂದರೆ ಆರ್ಡರ್ ಮಾಡಿರ್ತೀವಿ ವಸ್ತುನ. ಸೊ ಅದನ್ನು ತಂದು ಕೊಡಲಿ ಅನ್ನೋ ಒಂದು ಅದನ್ನು ನೋಡೋ ಇಸ್ಕೊಳೋಕ್ಕೋ ಅದಕ್ಕೆ ರಿಸೀವ್ ಮಾಡ್ಕೊಳ್ಳೋದಕ್ಕೋ, ಯಾಕೆಂದರೆ ಈಗ ಫ್ಲಿಪ್ಕಾರ್ಟಲ್ಲಿ ನಾಳೆ 23ರಿಂದ ಏನೋ ಸೇಲ್ ಬೇರೆ ಶುರುವಾಗ್ತಾ ಇದೆ. ಸೊ ಸಾಕಷ್ಟು ಜನ ಒಳ್ಳೊಳ್ಳೆ ಆಫರ್ ಬಿಡ್ತಾರೆ ಅಂತ ಅದಕ್ಕೆ ಆರ್ಡರ್ ಮಾಡ್ಕೊಳ್ಳಿ, ತಪ್ಪಲ್ಲ. ಆದರೆ ಯಾವುದೇ ಕಾರಣಕ್ಕೂ ನೀವು ಯಾವ ಒಂದು ಕರೆಗೂ ರೆಸ್ಪಾಂಡ್ ಮಾಡಿಬಿಡಿ, ಯಾವ ಲಿಂಕ್ಗಳನ್ನು ಒತ್ತಕ್ಕೆ ಹೋಗಬೇಡಿ ಅಂತ ನಾನು ಮತ್ತೊಮ್ಮೆ ಎಲ್ಲರೂ ಕೂಡ ಎಚ್ಚರಿಕೆಯನ್ನು ಸಂದೇಶವನ್ನು ಹೇಳ್ತಾ ಇದ್ದೀನಿ. ಸೊ ಇದನ್ನು ದಯವಿಟ್ಟು ಎಲ್ರಿಗೂ ತಿಳಿಸಿ, ಏಕೆಂದರೆ ಕೆಲವೊಮ್ಮೆ ಗೊತ್ತಾಗ್ದೇ ಬೇರೆ ಬೇರೆ ರೀತಿಯಿಂದ ಆರ್ಡರ್ ಮಾಡಿರ್ಬೋದು, ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಬೇರೆ ಬೇರೆ ಇದರಲ್ಲಿ ವೆಬ್ಸೈಟಲ್ಲಿ ಬುಕ್ಕಿಂಗ್ ಮಾಡುವಾಗ ಈ ರೀತಿಯ ಒಂದು ಅವಘಡಗಳು ಆಗಿಬಿಡುತ್ತೆ. ಬೇರೆ ಯಾರಿಗೂ ಈ ರೀತಿ ತೊಂದರೆ ಆಗೋದು ಬೇಡ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ವಿಚಿತ್ರ ಆದರೂ ಸತ್ಯ ಏನು ಅಂತ ಹೇಳಿದ್ರೆ, ಸ್ವಂತ ಧರ್ಮದಲ್ಲಿ ಹೆಚ್ಚು ವಿರೋಧಿಗಳನ್ನು ಹೊಂದಿರತಕ್ಕಂಥ ಯಾವುದಾದ್ರೂ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ. ಅದೇ ರೀತಿ ನಮ್ಮ ಒಂದು ದೇಶದ್ರೋಹಿಗಳನ್ನು ಹೆಚ್ಚು ಹೊಂದಿರತಕ್ಕಂಥ ದೇಶ, ಸ್ವಂತ ದೇಶದಲ್ಲೇ ಹೆಚ್ಚು ದೇಶದ್ರೋಹಿಗಳನ್ನು ಹೊಂದಿರತಕ್ಕಂಥ ದೇಶ ಯಾವುದಾದ್ರು ಇದ್ದರೆ ಅದು ಭಾರತ ದೇಶ. ಇದರಿಂದ ದೊಡ್ಡ ವಿಪರ್ಯಾಸ ಯಾವುದೂ ಇಲ್ಲ ಅಲ್ವಾ. ಸೊ ಎಷ್ಟೋ ಕಡೆ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಭಾರತದ ಮೇಲೆ ಒಂದು ರೀತಿಯ ದಬ್ಬಾಳಿಕೆಗಳು ನಮ್ಮ ಒಳಗಡೆಯಿಂದನೇ ಆಗ್ತವೆ. ನಮ್ಮವರೇ ಅದಕ್ಕೆ ಮುಷ್ಕರ ಕೂತ್ಕೋತಾರೆ, ನಮ್ಮವರೇ ಅದರ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಹುಟ್ಟು ಹಾಕ್ತಾರೆ. ಸೊ ನಿಜಕ್ಕೂ ಬೇಜಾರಾಗತ್ತೆ. ಇದಕ್ಕೆ ಧರ್ಮಸ್ಥಳಕ್ಕಿಂತ ಬೇರೆ ಉದಾಹರಣೆ ಬೇಕಿಲ್ಲ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಸೊ ಇನ್ನೊಂದು ವಿಚಿತ್ರವಾಗಿರ್ತಕ್ಕಂಥ ಒಂದು ಆಪ್ರೇಷನ್ ಆಗುತ್ತೆ. ಡಾಕ್ಟ್ರ್ ಇರ್ತಕ್ಕಂಥದ್ದು ಹೈದರಾಬಾದಲ್ಲಿ, ಆಪ್ರೇಷನ್ ಆಗ್ತಕ್ಕಂಥದ್ದು ದೂರದ ಗುರ್ಗಾಂವಲ್ಲಿ. ಸೊ ಎಂಥ ಒಂದು ವಿಚಿತ್ರ, ಇದು ಹೆಂಗೆ ಸಾಧ್ಯ ಸರ್ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾಯಿದೆ, ನಮ್ಮ ವಿನಯ್ ಜಿ ಕರೆ ಮಾಡಿದ್ದಾರೆ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯಿತಾ? ಯಾಕೆ ಸರ್? ಹೌದಾ, ಏನು ಸರ್ ಇವತ್ತು? ರಾಗಿ ಗಂಜಿ ಆಮೇಲೆ ಬಿಸಿನೀರ ಕುಡಿದ್ರೆ ಗ್ಯಾಸ್ಟ್ರಿಕ್ ಹೋಗುತ್ತೆ ಸರ್. ಹೌದಾ? ಹಾ ಸರ್, ಡೈರಿ ಕುಡಿಯಿರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಅಡ್ವೈಸ್. ಸರ್ ಇದು ಒಂದು ಕುಡಿರ್ಬೇಕು ಸರ್ ಡೈಲಿ. ಓಕೆ, ಖಂಡಿತ ಸರ್, ಖಂಡಿತ. ಹೇಳಿ ಸರ್, ಮತ್ತೆ ಹಾಗಾದ್ರೆ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳ್ಬೋದಾ? ಹಾಂ ಹೇಳಿ ಸರ್, ಕೇಳಿ. ಓಕೆ, ಸೊ ನಿಮ್ಮ ಒಂದು ಪ್ರಶ್ನೆ ಬಂದು, ಕನ್ನಡ ಚಿತ್ರರಂಗದಲ್ಲಿ ಅಥವಾ ಸ್ಯಾಂಡಲ್ವುಡ್ನಲ್ಲಿ ಮಾಸ್ಟರ್ ಮೈಂಡ್ ಎಂದು ಯಾರನ್ನು ಕರೀತಾರೆ ಅಂತ. ಸರ್ ಆಪ್ಷನ್ ಸರ್? ಆಪ್ಷನ್ಸ್ ಹೇಳಬೇಕಾ? ವಿಷ್ಣುವರ್ಧನ್, ಅಂಬರೀಷ್, ಸುದೀಪ್, ಉಪೇಂದ್ರ ಸರ್. ಶೋರಾ? ಯಾಕೆ ಕರೀತಾರೆ ಅವ್ರಿಗೆ ಮಾಸ್ಟರ್ ಮೈಂಡ್ ಅಂತ? ನನಗೆ ಗೊತ್ತಿಲ್ಲ ಸರ್ ಅಷ್ಟು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ಅದೇ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ನಮ್ಮ ಒಂದು ಉಪೇಂದ್ರ ಅವರಿಗೆ ಸ್ಯಾಂಡಲ್ವುಡ್ನ ಮಾಸ್ಟರ್ ಮೈಂಡ್ ಅಂತಾನೆ ಕರೀತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಕರೆ ಮಾಡಿದ್ದಕ್ಕೆ. ಒಳ್ಳೆಯದಾಗಲಿ ಸರ್. ಹಲೋ, ಹೇಳಿ ಸರ್. ಅದೇನೋ ಇಂಟರ್ನೆಟ್ ಇಂದ ಅಂದ್ರಲ್ಲ ಸರ್, ಏನ್ ಸರ್ ಅದು ಇಂಟರ್ನೆಟ್ ಇಂದ ಹೇಳ್ತಿಲ್ಲ ಸರ್ ಇವಾಗ? ಇಂಟರ್ನೆಟ್ ಅಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿಬಿಟ್ಟು ಉಪೇಂದ್ರ ಅವರು ಅವ್ರ ಫ್ಯಾಮಿಲಿ ಅವರು 3 ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ. ಹೌದಾ ಸರ್? ಏನು ಅಂದ್ರೆ, ಉಪೇಂದ್ರ ಅವ್ರ ವೈಫ್ ಆರ್ಡರ್ ಮಾಡಿರ್ತಾರೆ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಏನೋ ಒಂದು ಐಟಮ್ನ. ಅವ್ರಿಗೆ ಪ್ರಿಯಾಂಕಾ ಅವ್ರಿಗೆ ಒಂದು ಫೋನ್ ಬರುತ್ತೆ, ಮೇಡಮ್ ನಿಮ್ಮ ಮನೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ನಾವು ಒಂದು ಲಿಂಕ್ ಕಳಿಸಿದೀವಿ, ಅದನ್ನ ಕ್ಲಿಕ್ ಮಾಡಿ ನಮ್ಗೆ ಅಡ್ರೆಸ್ ಗೊತ್ತಾಗುತ್ತೆ ಅಂತ. ಸೊ ಆರ್ಡರ್ ಮಾಡಿರೋದನ್ನ ರಿಸೀವ್ ಮಾಡ್ಕೋಬೇಕು ಅನ್ನೋ ಅರ್ಜೆಂಟ್ ಅಲ್ಲಿ ಅವ್ರು ಬೇರೆ ಏನು ಯೋಚನೆ ಮಾಡಲ್ಲ, ತಕ್ಷಣ ಕ್ಲಿಕ್ ಮಾಡ್ಬಿಡ್ತಾರೆ. ಸೊ ಅವ್ರ ಫೋನ್ ಹ್ಯಾಕ್ ಆಗುತ್ತೆ. ಅದಾದ ನಂತರ ಉಪೇಂದ್ರ ಅವ್ರ ನಂಬರ್ಗೆ ಒಂದು ಕರೆ ಬರುತ್ತೆ, ಸರ್ ಈ ತರ ಮೇಡಮ್ ನಂಬರ್ ಇಂದ ಫೋನ್ ಹೋಗ್ತಾ ಇಲ್ಲ, ದಯವಿಟ್ಟು ಅವ್ರಿಗೆ ಫೋನ್ ಕೊಡಿ ಅಂತ ಕೊಡ್ತಾರೆ. ಮೇಡಮ್ ನೀವು ಕಳ್ಸಿರ್ತಕ್ಕಂಥ ಒಂದು ಬಂದಿಲ್ಲ, ನಾವು ಇದಕ್ಕೆ ಕಳ್ಸಿದೀವಿ, ಇದರಿಂದ ನಮ್ಗೆ ಲಿಂಕ್ ಕಳಿಸಿ ಅಂತ ಹೇಳ್ತಾರೆ. ಅಲ್ಲಿ ಅಲ್ಲಿಗೂ ಹೋಗುತ್ತೆ, ಕ್ಲಿಕ್ ಮಾಡ್ತಾರೆ, ಉಪೇಂದ್ರ ಅವ್ರ ಫೋನ್ ಕೂಡ ಹ್ಯಾಕ್ ಆಗತ್ತೆ. ಅದೇ ಸರ್, ನಂದೇನು ಹಂಗಾಗಿಲ್ಲ ಸರ್, ಅದಕ್ಕೆ ಕೇಳಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅದು ಇದು
ಅಮೆಜಾನಿಂದ ಫೋನ್ ಬಂದಿತ್ತು ಸರ್ ನನ್ಗೂ, ಹಾಗೆ ಅದಕ್ಕೆ ಕೇಳಿದೆ ಸರ್ ನಾನು. ಓಕೆ ಓಕೆ, ಯಾವುದು ಆ ಥರ ಆಗೋದು ಬೇಡ, ಯಾರು ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಸರ್ ಅಷ್ಟೇ. ಅದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ದಯವಿಟ್ಟು ಎಲ್ಲರೂ ಎಚ್ಚರಿಕೆಯಿಂದ ಇದೆ ಅಂತ ಕೇಳ್ಕೊಳ್ತಿದ್ದೀನಿ. ಎಸ್, ನಮ್ಮ ಉಪೇಂದ್ರ ಅವ್ರಿಗೆ ಸ್ಯಾಂಡಲ್ವುಡ್ನ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾರೆ. ಏಕೆಂದರೆ ಜನರಿಗೆ ಏನು ಬೇಕು, ಯಾವ ಥರದ ಚಿತ್ರಗಳನ್ನು ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ, ಯಾವ ಥರ ಡಿಫ್ರೆಂಟಾಗಿ ಯೋಚನೆ ಮಾಡಬೇಕು ಅನ್ನೋದನ್ನು ಬಹುಶಃ ಅವರನ್ನು ನೋಡಿ ಕಲಿಬೇಕು. ಹಾಗಾಗಿ ಅವ್ರಿಗೆ ಸ್ಯಾಂಡಲ್ವುಡ್ನ ಮಾಸ್ಟರ್ ಮೈಂಡ್ ಅಂತ ಕರೀತಾರೆ. ವಿಭಿನ್ನವಾಗಿ ಯೋಚನೆ ಮಾಡ್ತಕ್ಕಂಥ ನಿರ್ಮಾಪಕ, ನಿರ್ದೇಶಕ, ನಾಯಕ, ನಟ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಅದ್ಭುತವಾಗಿರ್ತಕ್ಕಂಥ ಕಥೆಗಾರ ಕೂಡ ಹೌದು. ಒಳ್ಳೆಯದಾಗಲಿ, ಅವರ ಒಂದು ಭವಿಷ್ಯ ಇನ್ನಷ್ಟು ಉಜ್ವಲವಾಗಿರಲಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಚಾರಗಳನ್ನು ನೋಡ್ತಾ ಹೋಗೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ವೈದ್ಯರು ಎದುರುಗಡೆ ಇದ್ರೇ ನೂರಾರು ಎಡವಟ್ಟುಗಳಾಗತ್ತೆ. ಆದರೆ ವೈದ್ಯರು ಇರ್ತಕ್ಕಂಥದ್ದು ಹೈದರಾಬಾದಲ್ಲಿ, ಆಪ್ರೇಷನ್ ಆಗಿದ್ದು ಗುರುಗಾವಲ್ಲಿ. ಇದು ಹೆಂಗೆ ಸಾಧ್ಯ ಸರ್ ಅಂತ ಹೇಳ್ಬೋದು. ಇವತ್ತು ಟೆಕ್ನಾಲಜಿ ಏನನ್ನು ಬೇಕಾದರೂ ಮಾಡಿಸುತ್ತೆ. ಈ ಒಂದು AI ಟೆಕ್ನಾಲಜಿಯಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ, ಅದರಲ್ಲೂ ಕೂಡ ಅಂತಿಂಥ ಆಪ್ರೇಷನ್ ಅಲ್ಲ, ಹಾರ್ಟ್ ಆಪ್ರೇಷನ್ ಆಗಿರ್ತಕ್ಕಂಥದ್ದು, ಪುಟ್ಟ ಮಗುವಿನ ಆಪ್ರೇಷನ್ ಆಗಿರ್ತಕ್ಕಂಥದ್ದು. ಬಹುಶಃ 3 ವರ್ಷದ ಪುಟ್ಟ ಮಗು ಹೃದಯ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇತ್ತು. ಆದರೆ ವೈದ್ಯರಿಗೆ ತಕ್ಷಣ ಅಷ್ಟು ದೂರ, ಅದು ಗುರ್ಗಾಂವ್ ಅಷ್ಟು ದೂರ ಹೋಗ್ಬಿಟ್ಟು ಆಪ್ರೇಷನ್ ಮಾಡಲಿಕ್ಕೆ ಸಮಯನೇ ಇರಲಿಲ್ಲ. ಇದನ್ನು ಬಳಸ್ಕೊಂಡಂತಹ ಹೈದರಾಬಾದ್ನ ವೈದ್ಯರು ಫಸ್ಟ್ ಟೈಮ್ ಇನ್ ದ ವರ್ಲ್ಡ್, ವಿಶ್ವದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ಟೆಲಿಸ್ಕೋಪಿಂದ ಆಪ್ರೇಷನ್ ಮಾಡಿರ್ತಕ್ಕಂಥದ್ದು. ಸೊ ಇವರು ಇಲ್ಲಿ ಕುತ್ಕೊಂಡು ಕಂಪ್ಯೂಟರ್ ಎದುರುಗಡೆ ಆ 2 ಮಿಷನ್ಸ್ಗಳನ್ನ ಇಟ್ಕೊಂಡು ಆಪ್ರೇಟ್ ಮಾಡ್ತಾ ಇದ್ದರೆ ಅಲ್ಲಿ AI ಟೆಕ್ನಾಲಜಿ ಮೂಲಕ ಅದು ವರ್ಕ್ ಆಗುತ್ತೆ. ಆ ವಿಡಿಯೋ ನೋಡ್ಬಿಟ್ರೆ ನಮಗೆ ಸ್ಟನ್ ಆಗಿಬಿಡುತ್ತೆ. ಡಾಕ್ಟರ್ ಕುತ್ಕೊಂಡು ಆರಾಮಾಗಿ ಏನೇನು ಅವ್ರಿಗೆ ಗೊತ್ತಲ್ವ, ಎಲ್ಲಿ ಆಪ್ರೇಷನ್ ಮಾಡಬೇಕು ಏನು ಅಂದ್ಕೊಂಡು ಅದನ್ನು ನೀಟಾಗಿ ಅವ್ರು ಇಲ್ಲಿ ಡೆಮೋ ಮೂಲಕ ಮಾಡ್ತಾ ಇದ್ದರೆ, ಇವರ ಪರವಾಗಿ ಅಲ್ಲಿ AI ಟೆಕ್ನಾಲಜಿಯಿಂದ ಇರ್ತಕ್ಕಂಥ ಆ ಎಕ್ವಿಪ್ಮೆಂಟು ಕ್ಲೀನಾಗಿ ಆ ಪಾಪುಗೆ ಅಲ್ಲಿ ಆಪ್ರೇಷನ್ ಮಾಡ್ತಾ ಇದೆ. ವಿತಿನ್ 2.5 ಅವರ್ಸಲ್ಲಿ ಆ ಆಪ್ರೇಷನ್ ಸಂಪೂರ್ಣವಾಗಿ ಆಗತ್ತೆ. ಆ ಮಗು ನಾರ್ಮಲ್ ಆಗಿ ಇವಾಗ ರೆಸ್ಟ್ ಮಾಡ್ತಾ ಇದೆ. ಸೊ ಇದರಿಂದ ಏನು ಬೆನಿಫಿಟ್ಟು ಅಂತ ಹೇಳಿದ್ರೆ, ಎಲ್ಲ ವೈದ್ಯರು ಎಲ್ಲ ಕಡೆ ಹೋಗ್ಬಿಟ್ಟು ಆಪ್ರೇಷನ್ ಮಾಡಲಿಕ್ಕಾಗಲ್ಲ. ಏಕೆಂದರೆ ಇಲ್ಲಿ ದಾವಣಗೆರೆಯಲ್ಲಿ ಯಾವುದೋ ಒಂದು ಎಮರ್ಜೆನ್ಸಿ ಸರ್ಜರಿ ಬೇಕಿತ್ತು ಅಂತ ಹೇಳಿದ್ರೆ ನಾವು ಬೆಂಗಳೂರು ನಾರಾಯಣ ಹೃದಯಾಲಯಕ್ಕೆ ಕಳಿಸ್ಬೇಕಾಗತ್ತೆ, ಏನೋ ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ. ಆದರೆ ಆ ವೈದ್ಯರು ಅಲ್ಲೇ ಕೂತ್ಕೊಂಡು ದಾವಣಗೆರೆಯಲ್ಲಿರ್ತಕ್ಕಂಥ ಪೇಷಂಟಿಗೆ ವಿತಿನ್ ನೋ ಟೈಮಲ್ಲಿ ಕನೆಕ್ಟ್ ಆಗಿಬಿಟ್ಟು ಆ ಒಂದು ಆಪ್ರೇಷನ್ಸನ್ನು ಯಶಸ್ವಿಯಾಗಿ ಮುಗಿಸ್ಬೋದು. ನೋಡಿ, ಆ ಡಾಕ್ಟ್ರು ಅಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥ ಒಂದು ಸಮಯ ಸೇವ್ ಆಗುತ್ತೆ. ಅಥವಾ ಡಾಕ್ಟ್ರು ಬರಲ್ಲ ಅಂತ ಹೇಳಿಬಿಟ್ರೆ ಈ ಪೇಷಂಟ್ಸನ್ನು ಇಲ್ಲಿಂದ ಆ ಒಂದು ರಿಸ್ಕಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಟೆನ್ಷನ್ ಕೂಡ ಇರಲ್ಲ. ಮಾರ್ಗ ಮಧ್ಯೆ ಏನು ಬೇಕಾದರೂ ಆಗ್ಬೋದು, ಜೀವನೂ ಹೋಗ್ಬೋದು ಅಲ್ವಾ. ಸೊ ಅಂಥ ಒಂದು ಪ್ರಮೇಯದಿಂದನೂ ದೂರ ಆಗುತ್ತೆ. ಅಫ್ಕೋರ್ಸ್ ಟೆಕ್ನಾಲಜಿ ಯಾವ್ಯಾವ ರೀತಿಯಿಂದ ಇಂಪ್ರೂವ್ಮೆಂಟ್ ಆಗುತ್ತೆ, ಏನೇನು ಒಳ್ಳೆಯದಾಗತ್ತೆ, ಅದು ಎಲ್ಲದೂ ಒಳ್ಳೆಯದೇ. ಆದರೆ ಇದೆಲ್ಲದನ್ನು ಪಾಸಿಟಿವ್ ಆಗಿ ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ ಅಂತ ಅವರಿಗೆ, ಆ ವೈದ್ಯರಿಗೂ ಕೂಡ ನಾವೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅದಕ್ಕೆ ಒಪ್ಕೊಂಡಂತಹ ಪೇರೆಂಟ್ಸ್ಗೆ, ಆ ಡಾಕ್ಟರ್ಸ್ಗೆ, ಆ ಸಹಪಾಠಿಗಳಿಗೆಲ್ಲರೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಅದರಲ್ಲೂ ಕೂಡ ವಿಶ್ವದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಆಪ್ರೇಷನ್ ಆಗಿರ್ತದ್ದು ನಿಜಕ್ಕೂ ಭಾರತದ ಪಾಲಿಗೆ ಹೆಮ್ಮೆ, ನಮ್ಮ ನಿಮ್ಮೆಲ್ಲರ ಪಾಲಿಗೆ ಹೆಮ್ಮೆ. ನಿಜಕ್ಕೂ ಕೂಡ ಭಾರತ ಮಾಡಿರ್ತಕ್ಕಂಥ ಇಂಥ ಸಾಧನೆಗಳ ಬಗ್ಗೆ ಇನ್ನಷ್ಟು ಸ್ಪ್ರೆಡ್ ಮಾಡಿ, ಇನ್ನಷ್ಟು ಹಂಚ್ಕೊಳ್ಳಿ. ಸೊ ಭಾರತ ಯಾವ ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗತ್ತೆ ಅಲ್ವಾ. ಸೊ ಬನ್ನಿ, ಇನ್ನಷ್ಟು ವಿಚಾರಗಳ ಬಗ್ಗೆ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಕಟಣೆ ಇದೆ. ಜವಾಹರ್ ನವೋದಯ ವಿದ್ಯಾಲಯ, ಉಡುವಳ್ಳಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ 11ನೇ ತರಗತಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಒಂದು ವಿಶೇಷ ಸುವರ್ಣ ಅವಕಾಶವನ್ನು ನೀಡಲಾಗ್ತಾ ಇದೆ. ಜವಾಹರ್ ನವೋದಯ ವಿದ್ಯಾಲಯ 2025-26ನೇ ಸಾಲಿನಲ್ಲಿ 55 ಸೀಟುಗಳು, ಸೈನ್ಸ್ ಸ್ಟ್ರೀಮ್ ವಿಭಾಗದಲ್ಲಿ, ವಿಜ್ಞಾನ ವಿಭಾಗದಿಂದ 55 ಸೀಟ್ಗಳು ಖಾಲಿ ಇದೆ ಅಂತೆ. ಬಂದು ನೇರವಾಗಿ 11ನೇ ತರಗತಿಗೆ ಯಾವುದೇ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರವಾಗಿ ಪ್ರವೇಶ ಪಡ್ಕೋಬಹುದು ಅಂತ ಒಂದು ಸುವರ್ಣ ಅವಕಾಶವನ್ನು ನೀಡ್ತಾ ಇದ್ದಾರಂತೆ. ಸೊ ಪ್ರಾಚಾರ್ಯರು ಇದನ್ನು ತಿಳಿಸಿದ್ದಾರೆ. ನಮಗೆ ಇಲ್ಲಿ ಯಾವುದೇ ರೀತಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ನೇರವಾಗಿ ನಾನು ಅದನ್ನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಬಿಡ್ತಿದ್ದೆ. ಸೊ ನೀವು ಜವಾಹರ್ ನವೋದಯ ವಿದ್ಯಾಲಯ, ಉಡುವಳ್ಳಿ, ಚಿತ್ರದುರ್ಗ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿಕೊಂಡ್ರೆ ಬಹುಶಃ ನಿಮಗೆ ಅಲ್ಲೇ ಒಂದು ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದು. ನೀವು ನೇರವಾಗಿ ಹೋಗ್ಬಿಟ್ಟು ಮುಖ್ಯ ಪ್ರಾಚಾರ್ಯರು, ಜವಾಹರ್ ನವೋದಯ ವಿದ್ಯಾಲಯ, ಉಡುವಳ್ಳಿ, ಚಿತ್ರದುರ್ಗ, ಇವ್ರಿಗೆ ಸಂಪರ್ಕ ಮಾಡಿದ್ರೆ ನಿಮಗೆ ನೇರವಾಗಿ ಯಾವುದೇ ರೀತಿಯ ಒಂದು ಪ್ರವೇಶ ಪರೀಕ್ಷೆ ಇಲ್ಲದೇ ನಿಮಗೆ ದಾಖಲಾತಿಯನ್ನು ಮಾಡ್ಕೊಳ್ತಾರಂತೆ. ಸೊ ಇಂಥ ಒಂದು ಅವಕಾಶವನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಒಳ್ಳೆಯದಾಗಲಿ. ಯಾರಿಗೆಲ್ಲ ಅವಕಾಶ ಇದೆ ಇದನ್ನು ಅವರಿಗೆ ಕಳಿಸ್ಕೊಡಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ರಾಜಸ್ಥಾನದ ಹೊಸ ಆ್ಯಂಟಿ ಕನ್ವರ್ಷನ್ಸ್ ಬಿಲ್ ಬಗ್ಗೆ ನಾನು ತುಂಬ ಹೆಮ್ಮೆಯಿಂದ ಹೇಳಬೇಕು, ಇದನ್ನು ಹೇಳ್ತಾ ಇದ್ದೀನಿ. ರಾಜಸ್ಥಾನದ ಮುಖ್ಯಮಂತ್ರಿ CM ಭಜನ್ಲಾಲ್ ಶರ್ಮಾ ಅವರು ಇದನ್ನು
ಒಪ್ಕೊಂಡಿದ್ದಾರೆ, ಅದನ್ನು ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಏನಪ್ಪ ಇದು ಅಂತ ಹೇಳಿದ್ರೆ, ಯಾರಾದರೂ ನಮ್ಮ ಭಾರತೀಯರನ್ನ, ನಮ್ಮ ಸನಾತನ ಹಿಂದೂ ಧರ್ಮಿಗಳನ್ನು ಬೇರೆ ಒಂದು ಧರ್ಮಕ್ಕೆ ಕನ್ವರ್ಷನ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಏನು ಆಗತ್ತೆ ಅವರಿಗೆ ಅಂತ ಹೇಳಿದ್ರೆ 20 ವರ್ಷಗಳ ಕಾಲ ಜೈಲು ಶಿಕ್ಷೆ, ಅಪ್ ಟು 1 ಕೋಟಿ ರೂಪಾಯಿವರೆಗೆ ದಂಡ. ಅದರ ಜೊತೆಗೆ ಯಾರೆಲ್ಲ ಈ ರೀತಿಯ ಒಂದು ತಪ್ಪನ್ನು ಮಾಡ್ತಾರೆ, ಅದು ಯಾವುದೇ ಅನ್ಯ ಧರ್ಮೀಯರಾಗಿರ್ಬೋದು, ನಮ್ಮ ಸನಾತನ ಹಿಂದೂ ಧರ್ಮಿಗಳನ್ನು ಏನಾದರೂ ಕನ್ವರ್ಷನ್ಸ್ ಮಾಡಲಿಕ್ಕೆ ಹೊರಟಿದ್ದೆ ಆದರೆ ಅವರಿಗೆ 20 ವರ್ಷಗಳ ಕಾಲ ಜೈಲು ಮತ್ತು 1 ಕೋಟಿ ರೂಪಾಯಿವರೆಗೂ ದಂಡವನ್ನು ವಿಧಿಸ್ತಾರಂತೆ. ಮತ್ತು ಅವರ ಒಂದು ಕುಟುಂಬವನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಜೀವನದಿಂದ ನಿರ್ಬಂಧಿಸಲಾಗತ್ತೆ ಅಂತೇಳಿ ಹೇಳಲಾಗಿದೆ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾನೂನು ಅಲ್ವಾ? ಬಹುಶಃ ಈ ಥರದ ಕಾನೂನುಗಳು ಎಲ್ಲ ರಾಜ್ಯಗಳಲ್ಲಿ ಬರಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಬರಬೇಕು, ಎಲ್ಲ ಊರು, ಎಲ್ಲ ಗ್ರಾಮಗಳಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ಇದರ ಬಗ್ಗೆ ನಾನು ಅಷ್ಟೊಂದು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಬಹುಶಃ ಉತ್ತರ ಪ್ರದೇಶ ಅಂತ ಅನಿಸುತ್ತೆ, ಉತ್ತರ ಪ್ರದೇಶ ಜಿಲ್ಲೆಯಲ್ಲಿ ಒಂದರಲ್ಲೇ ಒಂದು ಗ್ರಾಮದಲ್ಲಿ ಅದು ಒಂದು ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಲ್ಲಿ 20,000 ಜನ, ಒಂದೇ ಒಂದು ಜಿಲ್ಲೆಯಲ್ಲಿ 20,000 ಜನ ಅಧಿಕೃತ ಅಕ್ರಮ ಬಾಂಗ್ಲಾದೇಶಿಯರು ಮತ್ತು ಅಕ್ರಮ ರೋಹಿಂಗ್ಯಾಗಳು ಬಂದು ಸೇರಿಕೊಂಡಿದ್ದಾರಂತೆ. ಒಮ್ಮೆ ಯೋಚನೆ ಮಾಡಿ, ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಇದು ಕೇವಲ ಪೊಲೀಸ್ನವರ ಕೆಲಸ ಅಲ್ಲ, ಇದು ಪ್ರತಿಯೊಬ್ಬ ಸಾರ್ವಜನಿಕರ ಕೆಲಸ. ಪ್ರತಿಯೊಬ್ಬರು ಕೂಡ ಸಾರ್ವಜನಿಕವಾಗಿ ನಿಮ್ಮ ಮನೆ ಅಕ್ಕಪಕ್ಕ ಯಾರಾದರೂ ಹೊಸಬರು ಬಂದರೆ ಅವ್ರು ಎಲ್ಲಿಂದ ಬಂದರು, ಏನು ಬಂದರು ಅಂತ ತಿಳ್ಕೊಳೋಕ್ಕೆ ಪ್ರಯತ್ನವನ್ನು ಮಾಡಿ. ಏಕೆಂದರೆ ಎಷ್ಟು ಜನ ನಮ್ಮ ದಾವಣಗೆರೆಯಲ್ಲಿ ಬಂದು ನಿಲ್ಲಿಸಿದಾರೋ ಗೊತ್ತಿಲ್ಲ. ಸೊ ಇವರೆಲ್ಲರನ್ನೂ ಹೊರಗಡೆ ಹಾಕಲಿಲ್ಲ ಅಂದ್ರೆ ನಮಗೇನು ಅಂತ ನೀವು ಸುಮ್ಮನೆ ಕುತ್ಕೊಳ್ಳೋ ಹಾಗಿಲ್ಲ. ಮುಂದೊಂದು ದಿವಸ ಈಗ ಅವರಿಗೆ ಆಧಾರ್ ಕಾರ್ಡ್ ಸಿಗುತ್ತೆ, ರೇಷನ್ ಕಾರ್ಡ್ ಸಿಗುತ್ತೆ, ಫ್ರೀಯಾಗಿ ರೇಷನ್ ಸಿಗುತ್ತೆ, ಮುಂದೆ ಅವರಿಗೆ ಈ ಒಂದು ಆಶ್ರಯ ಯೋಜನೆಗಳ ಮನೆಗಳಂಥ ಮನೆಗಳು ಸಿಗುತ್ತೆ. ಓಟಿಗೋಸ್ಕರ ಜನ ಏನು ಬೇಕಾದರೂ ಮಾಡ್ತಾರೆ. ಸೊ ಅವ್ರಿಗೆ ಫೆಸಿಲಿಟಿ ಕೊಡ್ತಾ ನಾಳೆ ನಿಮ್ಮ ಮಕ್ಕಳು ಬೀದಿಗೆ ಬರ್ತಾರೆ, ನಿಮ್ಮ ಕುಟುಂಬಗಳು ಬೀದಿಗೆ ಬರ್ತವೆ, ನೆನ್ಪಿಟ್ಕೊಳ್ಳಿ. ಅವರು ಮೊನ್ನೆ ಒಂದು ಯಾವುದೋ ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ಅವ್ರನ್ನ ಹೊರಗಡೆ ಹಾಕಬೇಕು ಅಂತ ಹೊರಟಾಗ ದೊಣ್ಣೆ ಮೊಚ್ಚು ಎಲ್ಲ ತೊಗೊಂಡು ಜಿಲ್ಲಾಧಿಕಾರಿಗಳ ಒಂದು ಇದಕ್ಕೆ ಹೊಡಿಲಿಕ್ಕೆ ಹೋಗಿರ್ತಕ್ಕಂಥ ಜನ ಇವರು. ಸೊ ದಯವಿಟ್ಟು ಎಚ್ಚೆತ್ಕೊಳ್ಳಿ. ಈಗಲೇ ನಿಮ್ಮ ಸುತ್ತಮುತ್ತ ಯಾರಾದರೂ ಹೊಸೊಬ್ಬರು ಹೊಸ ಮುಖ ಕಂಡು ಬಂತು, ನೀವು ಅವ್ರ ಬಗ್ಗೆ ಯಾವುದೇ ಕ್ರಮ ತೊಗೊಳೋದು ಬೇಡ. ಹತ್ತಿರ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅಥವಾ ಸಂಬಂಧಪಟ್ಟಂತಹ ಕಾರ್ಪೊರೇಟ್ಗಳಿಗೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡಿ. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಜಗದೀಶ್ ಅಂತ, ಹಿರೇತೊಗಲೆರೆ. ಜಗದೀಶ್ ಹಿರೇತೊಗಲೆರೆ. ಹೇಳಿ ಸರ್, ಯಾರಿಗಾದ್ರು ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್, ಇವತ್ತು ಯಾರಿಗೂ ಶುಭಾಶಯ ಇಲ್ಲ. ಟಿಫನ್ ಆಯ್ತಾ ಸರ್? ಟಿಫಿನ್ ಇಲ್ಲ ಸರ್, ಮಾಡಬೇಕು. ನಿಮ್ದಾಯ್ತಾ? ಇವಾಗ ಮಾಡ್ತಾ ಇದ್ದೀನಿ ಸರ್. ಕಾರ್ಯಕ್ರಮ ನಂದು ಇವಾಗ ಡೈಲಿ ರೂಢಿನ ನೋಡಿದೆ ಸರ್. ಇವಾಗ ಮೊನ್ನೆ ಸೋಮವಾರದಿಂದ ನಿಮ್ ಕಾರ್ಯಕ್ರಮ ನೋಡ್ತಾ ತಿಂಡಿ ತಿನ್ನೋದು, ಅದೃಷ್ಟ ಇದ್ರೆ ಒಂದು ಕರೆ ಮಾಡೋದು, ಸಿಕ್ಕರೆ ನಿಮ್ ಜೊತೆ ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಒಂದು ಭಾಗ್ಯ ಅಂತ ಅಂದ್ಕೊಳ್ತೀನಿ. ಸೊ ಹೊಸ ಅಭಿಮಾನಿ, ನನಗೆ ತುಂಬ ಖುಷಿ ಆಗುತ್ತೆ ಸರ್. ಈ ಕಾರ್ಯಕ್ರಮದಲ್ಲಿ ಏನು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾವು ಇನ್ನಷ್ಟು ಅದನ್ನು ಬದಲಾವಣೆ ಮಾಡ್ಕೊಳ್ತೀವಿ, ಇನ್ನಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಸರ್. ಹೌದು ಸರ್. ಆಮೇಲೆ ನಿರೂಪಣೆ ಬಹಳ ಅದ್ಭುತವಾಗಿ ಮಾಡ್ತೀರಾ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನಿಮ್ ನಿರೂಪಣೆಗೆ ಒಂದು ಆಕ್ಸೆಪ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನಮ್ಗೆ ಇನ್ನಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡೋ ಹಾಗೆ ಮಾಡುತ್ತೆ ಸರ್. ಹಾ ಸರ್, ಇವತ್ತೇನಿಲ್ಲ ಸರ್, ದಾವಣಗೆರೆಯಲ್ಲಿ ಹಿಂದೂ ಮಹಾಗಣಪತಿ ಯಾವುದೇ ರೀತಿ ಅಡ್ಡಿ ಆತಂಕದಲ್ಲೇ ಸರಾಗವಾಗಿ ನಡೀಲಿ ಅಂತಂದು ಅದೆರಡು ಬೆಳ್ಕೊಡ್ತೀನಿ ಅಷ್ಟೇ. ಖಂಡಿತ ವಿಸರ್ಜನಾ ಕಾರ್ಯಕ್ರಮ ಇದೆಯಲ್ಲ ಸರ್ ಇವತ್ತು ದಾವಣಗೆರೆದು? ಹೌದು ಸರ್, ಹೌದು ಸರ್. ನೀವು ಬರ್ತಾ ಇದ್ದೀರಾ ಸರ್? ನೀವು ಬರ್ತಾ ಇದ್ದೀರಾ? ಇಲ್ಲ ಸರ್, ಇಲ್ಲಿ ಅಡಿಕೆ ಇತ್ತು ಸರ್ ಮನೆ ಹತ್ರ, ಒಂದ್ 40 ಕ್ವಿಂಟಲ್ ಒಣಗ್ತಾ ಇದ್ವಿ. ಬಿಸಿಲು ಬೇರೆ ಇಲ್ಲ ಒಂದು ವಾರದಿಂದ. ಅಡಿಕೆ ಒಣಗ್ಸಕ್ಕೆ ಲೇಬರ್ಗಳು ಬೇರೆ ಬರ್ತಾ ಇಲ್ಲ, ಹಂಗಾಗಿ ಮಳೆ ಹಂಗಾಗಿ ಇಲ್ಲೇ ಇದ್ದೀವಿ ಸರ್. ನಾವು ನಿನ್ನೆ ಸಂಜೆ ಹೋಗಿ ಬಂದ್ವಿ. ತುಂಬಾ ಸಂತೋಷ ಸರ್. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಹಿಂದೂಗಳು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಅವಕಾಶ ಅಲ್ವಾ? ನಮ್ಮ ಪ್ರೀತಿಯ ಗಣಪತನ್ನ ಖುಷಿಯಿಂದ ಕಳಿಸ್ತಾರೆ. ಹಲೋ ಸರ್, ಹೇಳಿ ಹೇಳಿ. ಯಾಕೋ ಕಟ್ ಆಗ್ಬಿಡ್ತು ಸರ್ ಅದು. ಓಕೆ ಓಕೆ. ಏನ್ ತಿಂಡಿ ತಿಂತಾ ಇದ್ದೀರಿ ಸರ್? ಸರ್ ತಿಂಡಿ ಏನ್ ತಿಂತಾ ಇದ್ದೀರಿ ಅಂದೆ? ಸರ್ ಮನೆಯಲ್ಲಿ ರೊಟ್ಟಿ ಮಾಡಿದ್ರು. ಓ ಸೂಪರ್. ಬೆಳಗ್ಗೆ ಹೆಲ್ತಿ ಫುಡ್. ಹಾ ಸರ್. ರೊಟ್ಟಿಗೆ ಏನ್ ಸರ್ ಕಾಂಬಿನೇಷನ್? ನಮ್ಮನೆಯವರು ಅಲ್ಲಿ ರಾಣೆಮನೂರ್ ಹತ್ರ ಕುಸೂರ್ ಅಂತ ಸರ್ ಅವ್ರದ್ದು ತವ್ರ ಮನೆ. ಆ ಕಡೆ ಎಲ್ಲ ಒಳೆ ದಾಟಿದ ಮೇಲೆಲ್ಲ ಬೆಳಗ್ಗೆ ರೊಟ್ಟಿ ಮಾಡ್ತಾರೆ. ಹೌದು ಹೌದು. ರೊಟ್ಟಿನೇ ದೇಹಕ್ಕೆ ಗಟ್ಟಿ ಮುಟ್ಟಾದ ಫುಡ್ ಅದು. ಖಂಡಿತ ಖಂಡಿತ, 100ಕ್ಕೆ 100 ಸತ್ಯ. ರೊಟ್ಟಿಗೆ ಏನ್ ಪಲ್ಯ ಸರ್? ಇದು ಒಂದು ಹೆಸರು ಕಾಳು ಪಲ್ಯ, ಒಂದು ಮುಳುಗಾಯಿ ಪಲ್ಯ, 2 ತರ ಪಲ್ಯ ಮಾಡಿದ್ದ. ವಾವ್ ಸರ್, ಬಾಯಲ್ಲಿ ನೀರು ಬರ್ತಾ ಇದೆ ನನಗಂತೂ ಇವಾಗ.
ಬನ್ನಿ ಸರ್, ಊಟ ಮಾಡ್ಕೊಂಡು ಹೋಗಂತ. ಸರ್ ನಿಮ್ಮ ಮನೆಯವ್ರು ಮಾಡ್ತಕ್ಕಂಥ ಅಡುಗೆ ನಿಮ್ಗೆ ಯಾವ್ದು ಸರ್ ತುಂಬಾ ಇಷ್ಟ? ಯಾಕೆಂದ್ರೆ ಹೊಳೆ ದಾಟ್ಬಿಟ್ಟು ಆ ಕಡೆ ಎಲ್ಲ ವೆರೈಟೀಸ್ ಅಡುಗೆಗಳು ಮಾಡ್ತಾರೆ. ಅಂದ್ರೆ ನಮ್ಮ ಮನೆಯವರು ಮಮ್ಮಿ ಮಾಡೋ ಅಂತ ಅಡಿಗೆನ ನಮ್ಮ ಮನೆಯವ್ರು ಮಾಡಕ್ ಬರಲ್ಲ ಸರ್. ಓ, ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರಾ? ಹೌದು ಸರ್. ಅವ್ರು 3-4 ತರ ವೆರೈಟಿ ಪಲ್ಯ. ಆ ಕಡೆ ಹೋದ್ರೆ ಒಂಥರ ಈ ಸ್ಟ್ರೀಟ್ ಬೇಕರ್ನ ದಾಟ್ದಂಗ ಆಗುತ್ತೆ ನಮ್ಮ ಫುಡ್ ತಗೊಳೋದು ನಮ್ಮ ಹೊಟ್ಟೆಗೆ. ಸರ್ ಒಂಚೂರು ನಿಧಾನಕ್ಕೆ ಹೇಳಿ ಸರ್, ಮೇಡಮ್ ಕೇಳಿಸ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಾರ ಆಮೇಲೆ. ಆತರ ಏನಿಲ್ಲ ಸರ್, ನಾವು ಓಪನ್ ಆಗಿ ಹೇಳ್ತೀವಿ. ನಿಮ್ಮಮ್ಮ ನಿಮ್ ಚಿಕ್ಕಮ್ಮರು ಮಾಡ್ದಂಗೆ ಅಡಿಗೆ ನೀನ್ ಮಾಡಕ್ ಬರಲ್ಲ, ಅವ್ರ ಹತ್ರ ಹೋಗಿ ಟ್ರೈನಿಂಗ್ ತಗೊಂಬ ಅಂತಂದು ಹೇಳ್ತೀವಿ. ಓಕೆ ಓಕೆ ಓಕೆ, ಅಷ್ಟೊಂದು ಚೆನ್ನಾಗಿ ಮಾಡ್ತಾರಾ? ಅಷ್ಟು ಚೆನ್ನಾಗಿ ಮಾಡ್ತಾರೆ ಸರ್. ಸರ್ ಏನ್ ಸರ್ ನಿಮ್ ಫೇವ್ರೇಟ್? ನೀವು ಅವ್ರ ಮನೆಗೆ ಹೋದಾಗ ಏನ್ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅವ್ರು ಮಾಡ್ಕೊಟ್ಟಿದ್ದು? ಬೇಸನ್ ಉಂಡೆ ಚೆನ್ನಾಗಿ ಮಾಡ್ತಾರೆ ಸರ್. ನನ್ನ ಫೇವ್ರೇಟ್ ಬೇಸನ್ ಉಂಡೆ. ರಾಣೆಬೆನ್ನೂರ ಕಡೆ ಬೇಸನ್ ಉಂಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಆಫ್ ಕೋರ್ಸ್. ಹೌದು ಸರ್, ಅವ್ರ ಮನೇಲಿ ನಾನ್ ಮಾಡಿದ್ರೆ ಹೋದಾಗ ಯೂಶಲಿ ಹೋಗೋದು ಕಮ್ಮಿ, ಹೋದ ಮಾತ್ರ ಮಾಡ್ಕೊಡ್ತಾರೆ. ಹೊಟ್ಟೆ ತುಂಬಾ ತಿನ್ಕೊಂಡು ಮನೆಗೂ ಪಾರ್ಸಲ್ ತಗೊಂಡು ಬರ್ತೀವಿ. ಸೂಪರ್ ಸರ್, ಸೂಪರ್. ಇನ್ನೊಬ್ಬರ ಒಂದು ಕೈ ರುಚಿನ ಹೊಗಳೋದಿದೆಯಲ್ಲ, ಅದ್ ನಿಜಕ್ಕೂ ತುಂಬಾ ದೊಡ್ಡ ವಿಚಾರ. ಇಲ್ಲ ಸರ್, ಊಟ ಏನಂದ್ರೆ ಸರ್ ಅನುಭವಿಸ್ಕೊಂತ ಊಟ ಮಾಡ್ಬೇಕು ಸರ್. ಇವಾಗಿನ ಜನರೇಷನ್ ಹೆಂಗ್ ಗೊತ್ತಾ, ಎಡಗೈಯಲ್ಲಿ ಮೊಬೈಲ್, ಹೌದು, ಬಲಗೈಯಲ್ಲಿ ಕೈ ತುತ್ತು. ಆ ತಟ್ಟೆಲಿರೋ ತುತ್ತು ಬಾಯಿಗೆ ಹೋಗುತ್ತಾ ಇಲ್ಲೋ ಗೊತ್ತಿಲ್ಲ. ನಿಜ. ಆ ಊಟ ಮಾತ್ರ ಅನುಭವಿಸ್ಕೊಂತ ಊಟ ಮಾಡಿದ್ರೆ ಅದಕ್ಕೆ ಸ್ವಾದ ಸಿಗ್ತತಿ, ದೇಹಕ್ಕೂ ಅದು ಒಳ್ಳೇದು. ಖಂಡಿತ ಸರ್, ಖಂಡಿತ. ಆದ್ರೆ ಯಾರಿಗೂ ಅಷ್ಟೊಂದು ಪೇಷನ್ಸೇ ಇಲ್ಲ ಸರ್, ಏನ್ ಮಾಡ್ತೀರಿ? ಸರ್ ಆಮೇಲೆ ಇವಾಗೆಲ್ಲ ಈಗಿನ ಜನರೇಷನ್ ಗೆ ಫಾಸ್ಟ್ ಫುಡ್ ಬಹಳ ಹೋಗ್ತಿದಾರೆ. ಹೌದು. ಡಾಕ್ಟರ್ ಮಂಜುನಾಥ್ ಸರ್ ಹೇಳ್ದಂಗೆ ಹೃದ್ರೋಗ ಸಮಸ್ಯೆಗಳು ಜಾಸ್ತಿ ಆಗ್ತಿದಾವೆ ಈಗಿರೋ ಫುಡ್ ಕಂಡೀಷನ್ ಅಲ್ಲಿ. ಹೌದು ಸರ್. ಮೊದಲು ನಮ್ಮ ತಂದೆಯವರು ನಮ್ಮ ಅಜ್ಜಿಯವ್ರ ಕಾಲದಲ್ಲಿ ಇರ್ತಕ್ಕಂತ ಫುಡ್ ಅಲ್ಲಿ ಪೋಷಕಾಂಶಗಳು ಈಗಿನದ್ರಲ್ಲಿ ಯಾವುದೂ ಇಲ್ಲ. ಇಲ್ವೇ ಇಲ್ಲ, ಖಂಡಿತ. ಹಾಗಾಗಿ 20ರಿಂದ ಸ್ಟಾರ್ಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್, ಕೊಲೆಸ್ಟ್ರಾಲ್, BP, ಶುಗರ್. ಅದೇ ದುಡ್ಡನ್ನ ಒಳ್ಳೊಳ್ಳೆ ಡ್ರೈ ಫ್ರೂಟ್ಸ್ ಅಥವಾ ಇದ್ದಂತರಾಗ್ಲಿ ಇವಾಗ ಇದ್ದಂತರು 1 kg ತಗೊಂಬಂದ್ ತಿಂತಾರೆ, ಇಲ್ದಂತರು ಒಂದು 100 ಗ್ರಾಮ್ ತಗೊಂಬಂದ್ ತಿಂದ್ರೆ ಅನುಕೂಲ ಆಗುತ್ತೆ. ಖಂಡಿತ ಸರ್, ಖಂಡಿತ. ದೇಹನ ನಾವೆಷ್ಟು ದೇಹಕ್ಕೆ ನಾವೆಷ್ಟು ಚೆನ್ನಾಗಿ ವ್ಯಾಯಾಮ ಮಾಡ್ಕೊಂಡು ದೇಹ ಶುಚಿತ್ವ ಕಾಪಾಡ್ಕೊಂತೀವೋ ಅಷ್ಟು ದೀರ್ಘಾಯುಷ್ಯ ಆಗ್ತಾರೆ. ಖಂಡಿತ ಸರ್, 100ಕ್ಕೆ 100%. ಇವಾಗ ಊಟಕ್ಕೆ ಪ್ರಾಮುಖ್ಯತೆ ತಗೊಳ್ಳಿಲ್ದರು ಪಿಜ್ಜಾ ಬರ್ಗರ್ ದುಡ್ಡು ಕೊಟ್ಟು ತಿಂದು, ಅದೇ ತರ BP ಶುಗರ್ ಬಂದ್ಮೇಲೆ ದುಡ್ಡು ಕೊಟ್ಟು ಗುಳಿಗೆನೂ ತಿಂತಾರೆ. ಆ ತರ ಪರಿಸ್ಥಿತಿ ಆಗಿದೆ ಇವಾಗ. ಖಂಡಿತ ಸರ್, ಖಂಡಿತ. 100ಕ್ಕೆ 100% ಕರೆಕ್ಟ್ ಆಗಿ ಹೇಳಿದ್ರಿ ಸರ್, ಆ ಸೆಂಟೆನ್ಸ್ ಮಾತ್ರ. ಥ್ಯಾಂಕ್ ಯು ಸೊ ಮಚ್ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಓಕೆ ಸರ್, ಥ್ಯಾಂಕ್ ಯು. ಧನ್ಯವಾದಗಳು ಸರ್, ಹೀಗೆ ಕರೆ ಮಾಡ್ತಾರೆ ಸರ್. ಒಳ್ಳೇದಾಗಲಿ, ನಮಸ್ಕಾರ. ಓಕೆ, ನಮಸ್ತೆ. ನಮಸ್ತೆ. ಎಸ್ ವೀಕ್ಷಕರ, ಜಗದೀಶ್ ಅವರು ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ಸೊ ಅದ್ರ ಬಗ್ಗೆ ನನ್ನ ಒಂದೆರಡು ಅಭಿಪ್ರಾಯ ವ್ಯಕ್ತಪಡಿಸ್ಬಿಡ್ತೀನಿ. ಅವ್ರು ಹೇಳಿದ್ರು 20 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತ. ಸರ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್, ಇವಾಗೆಲ್ಲ 8-9 ವರ್ಷದ ಮಕ್ಕಳಿಗೂ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ನಾವು ಮೊನ್ನೆ ತಾನೇ ನಾನೇ ಹೇಳಿದ್ದೀನಿ, 3ನೇ ಕ್ಲಾಸ್ ಪುಟ್ಟ ಮಗು ಹಾರ್ಟ್ ಅಟ್ಯಾಕಿಂದ ಸತ್ತೋಗುತ್ತೆ. ಸೊ ಎಂಥ ವಿಪರ್ಯಾಸ ಅಲ್ವಾ? ಸೊ ಇಲ್ಲಿ 2 ಆಗ್ತಾ ಇರ್ತಕ್ಕಂಥದ್ದು. ಒಂದು, ಆ ಮಗುಗೆ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಷನ್ಸ್ ಫುಡ್ಡು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಪರ್ ಫುಡ್ಡನ್ನು ಕೊಡೋದ್ರಲ್ಲಿ ಪೇರೆಂಟ್ಸ್ ವಿಫಲ ಆಗ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ಕಾರ. ನಮಸ್ತೆ ವಿಶ್ವನಾಥ್ ಸರ್, ಹೇಗಿದ್ದೀರಿ? ಸರ್ ಆರಾಮಾಗಿ ಸರ್. ಮಳೆ ಬರ್ಲಿಲ್ಲ ಸರ್. ಮಳೆ ದಾವಣಗೆರೆಯಲ್ಲಿ ಬೆಳಗಿಂದ ಒಂದು ಚೂರು ಬರ್ತಾ ಇದೆ. ಅದೇ ಸರ್, ಇವತ್ತು ನೀವು ಪ್ರೋಗ್ರಾಮ್ ಇದೆ ಸರ್ ದಾವಣಗೆರೆ, ಭಾಳ ವಿಶೇಷ ಇದ್ದು. ಹೌದೌದು, ವಿಶೇಷವಾಗಿದೆ. ಅದಕ್ಕೆ ಮಳೆನೂ ಬರ್ತಾ ಇದೆ, ಖುಷಿಗೆ ನಾನು ಬರ್ತೀನಿ ಅಂತ. ಹ್ಞೂ ಸರ್, ಬಹಳ ಖುಷಿ. ಮತ್ತೆ ಅಷ್ಟರ ಮಟ್ಟಿಗೆ ಜನ ಎಲ್ಲ ಒಗ್ಗಟ್ಟ ಮಾಡ್ತಾ ಇದಾರೆ ಅಂದ್ರೆ ಬರ್ಲೇಬೇಕ ಸರ್. ಖಂಡಿತ ಖಂಡಿತ. ಮಳೆ ಬರುತ್ತೋ ಇನ್ನೇನು ಬರುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಎಲ್ಲರೂ ಖುಷಿಯಾಗಿ ಕುಣಿಯೋದಂತೂ ಗ್ಯಾರಂಟಿ ಇವತ್ತು. ಹ್ಞೂ ಸರ್, ಯಾಕಂದ್ರೆ ಕೂಡ ಬಿಸಿಲು ಭಯಂಕರ ಆದ್ರೂ ಕುಡಿಯಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಹೌದು ಒಂಚೂರು ಸ್ವಲ್ಪ ಮಳೆ ವಾತಾವರಣ ಚೇಂಜ್ ಇದ್ರೆ ಸ್ವಲ್ಪ ಜನಗಳಿಗೆ ಒಂಥರ ಇದಿರುತ್ತೆ, ಸ್ವಲ್ಪ ಇದಾಗುತ್ತೆ. ಹೌದು. ತಿಂಡಿ ಆಯ್ತಾ? ಇಲ್ಲ ಸರ್, ಈಗ ಮಾಡ್ಬೇಕು. ಏನ್ ಸರ್ ತಿಂಡಿ ಇವತ್ತು? ತಿಂಡಿ ಇವತ್ತು ಮುದ್ದೆ ಅನ್ನ ಸರ್. ಬಾ ಸೂಪರ್, ಮುದ್ದೆ ಅನ್ನ ಸರ್. ಏನು ಹೊಲದಲ್ಲಿದ್ದೀರಾ? ಇಲ್ಲ ಸರ್, ಈ ಮನೆ ಈಗ ಜಸ್ಟ್ ಬಂದೆ. ಹೌದಾ, ಹೊಲದಿಂದ ಬಂದ್ರಿ ಅಲ್ಲೇ? ಹ್ಞೂ ಸರ್, ನೀರು ಕಟ್ಟಿ ಬಂದೆ. ಬಹಳ ಖುಷಿ ಆಯ್ತು. ಆಗ್ಲಿ, ಮಳೆ ಬರುತ್ತೆ, ಏನ್ ಚಿಂತೆ ಮಾಡ್ಬೇಡಿ. ಹವಾಮಾನ ಇಲಾಖೆ ಹೇಳಿದೆ ಮಳೆ ಬರುತ್ತೆ ಅಂತ. ಒಂದ್ ಸ್ವಲ್ಪ ಪೂರ ಮಳೆ ಇದೆ ಅಂತ, ಆಯ್ತಾ? ಇವತ್ತು ನಮ್ಮ ಮನೆ ದಾವಣಗೆರೆ ಪ್ರೋಗ್ರಾಮ್ ಇದೆ, ನೋಡೋಣ ಇವಾಗ ಪ್ರೋಗ್ರಾಮ್ ನಾಗ ಏನೇನು ಇದಾಗುತ್ತೆ ಸರ್. ನಾಳೆ ಎಲ್ಲ ಫೋಟೋ ಕಳ್ಸೋಣ ಸರ್. ಅದು ಕಳಿಸಿ, ಖಂಡಿತ ಕಳಿಸಿ. ದಾವಣಗೆರೆ ಫುಲ್ ಕಳಿಸಿ. ದಾವಣಗೆರೆ ಈಗ ನಾವು ವಿಡಿಯೋ ಮಾಡಕ್ ಅಲ್ಲಿಗೆ ಹೋಗ್ತಾ ಇದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಮತ್ತೆ ವಿಡಿಯೋ ಕಾಲ್ ಕಳಿಸ್ತೀವಿ ಸರ್, ವಿಡಿಯೋ ಕಾಲ್ ಹಾಕ್ಬೇಕು ಸರ್ ನೀವು. ಖಂಡಿತ. ಅದು ಯಾಕಂದ್ರೆ ನಾವು ಅಲ್ಲಿ ತಬಲದ್ದು ಇದ್ರದ್ದು ಮಂಗಳೂರಿಂದ ಕಳ್ಸಿರಲ್ಲ.
ಅದೆಲ್ಲ ಬಹಳ ಅಡ್ಜಸ್ಟ್ ಅದು ಮಾಡ್ಬಿಡಿ ಸರ್. ಖಂಡಿತ ಖಂಡಿತ ಇದನ್ನ ವಿಡಿಯೋನೇ ಪ್ರಸಾರ ಮಾಡ್ತೀವಿ ನಮ್ಮ ಚಾನಲಲ್ಲಿ. ಓಕೆನಾ? ಓಕೆ 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 ಸರ್, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇವತ್ತು ಎಲ್ಲರೂ ಕೂಡ ಫಾಸ್ಟ್ ಫುಡ್ಡನ್ನು ಲೈಕ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಈ ಬೇಕ್ರಿ ಐಟಮ್ಸ್ಗಳಾಗಿರ್ಬೋದು, ಕೇಕ್ ಆಗಿರ್ಬೋದು, ಎಲ್ಲರೂ ತಿಂತಾರೆ. ಅದರ ವಿಪರ್ಯಾಸ ಅಂತ ಹೇಳಿದ್ರೆ ಇದರಲ್ಲಿ ಬಳಸ್ತಕ್ಕಂಥದ್ದು ಮೈದಾ ಅಂತಕ್ಕಂಥದ್ದು ತುಂಬ ಜನರಿಗೆ ಗೊತ್ತಿದ್ದು ತಿಂತಾರೆ, ಗೊತ್ತಿಲ್ಲದೇನೂ ತಿಂತಾರೆ. ಈ ಮೈದಾ ಅಂತಕ್ಕಂಥದ್ದು ಎಂಥ ಒಂದು ವಸ್ತು ಅಂತ ಹೇಳಿದ್ರೆ, ನಮಗೆ ಗೊತ್ತಿಲ್ಲದೇನೆ ಒಂದು ಸಣ್ಣ ಒಂದು ಕಬ್ಬಿಣದ ಯಾವುದೋ ಒಂದು ತುಂಡು, ಒಂದು ಪುಟ್ಟದಾಗಿರ್ತಕ್ಕಂಥ ಮಳೆ ನಮ್ಮ ದೇಹದಲ್ಲಿ ಹೋಗ್ಬಿಟ್ರೂ ಕೂಡ ಅದನ್ನು ಕರಗಿಸ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿದೆ. ಅದನ್ನು ಕರಗಿಸ್ತಕ್ಕಂಥ ಒಂದು ಮೆಕ್ಯಾನಿಸಮ್ ನಮ್ಮ ದೇಹದಲ್ಲಿದೆ. ಆದರೆ ನೀವು ತಿಂತಕ್ಕಂಥ ಮೈದಾಯಿಂದ ಮಾಡಿರ್ತಕ್ಕಂಥ ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಈ ಕಟ್ಲೆಟ್ಗಳಾಗಿರ್ಬೋದು, ಈ ಬೇಕ್ರಿಯ ಕೇಕ್ ಐಟಮ್ಸ್ಗಳಾಗಿರ್ಬೋದು, ಈ ಚಿಪ್ಸ್ಗಳಾಗಿರ್ಬೋದು, ಈ ಕುರ್ಕುರೆ ಆಗಿರ್ಬೋದು, ಇವುಗಳನ್ನು ಕರಗಿಸ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿಲ್ಲ. ಸೊ ಹಾಗಾಗಿ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಮಕ್ಕಳು ಊಟ ಮಾಡಿದ್ರೂ ತೊಂದರೆ ಇಲ್ಲ, ಊಟ ಮಾಡಲಿಲ್ಲ ಅಂದರೂ ತೊಂದರೆ ಇಲ್ಲ, ಅವರು ಹಠ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಚಾಕ್ಲೇಟ್ಸ್ಗಳನ್ನ ಕೊಡಿಸ್ತಕ್ಕಂಥದ್ದು, ಈ ಕುರ್ಕುರೆಗಳನ್ನ ಕೊಡಿಸ್ತಕ್ಕಂಥದ್ದು, ಈ ಪಿಜ್ಜಾ ಬರ್ಗರ್ಗಳಿಗೆ ಅವ್ರಿಗೆ ಅಡಿಕ್ಟ್ ಮಾಡ್ತಕ್ಕಂಥದ್ದು, ಹೆಚ್ಚಾಗಿ ಐಸ್ ಕ್ರೀಮ್ಗಳನ್ನ ಕೊಡಿಸ್ತಕ್ಕಂಥದ್ದು, ಇದು ಯಾವುದೂ ಒಳ್ಳೆಯದಲ್ಲ. ದಯವಿಟ್ಟು ಅದು ಯಾವುದನ್ನು ಮಾಡಿಬಿಡೋದ್ರ ಜೊತೆಗೆ ಬಿಸ್ಕೆಟ್ಸನ್ನು ಕೂಡ ಮಕ್ಕಳಿಗೆ ಕೊಡಿಸ್ಬೇಡಿ. ಯಾಕೆಂದರೆ ಬಿಸ್ಕೆಟ್ಸ್ ಕೂಡ ಮೆಜಾರಿಟಿ ಆಫ್ ಬಿಸ್ಕೆಟ್ಸ್ ಎಲ್ಲದರಲ್ಲೂ ಕೂಡ ಈ ಒಂದು ಮೈದಾಯಿಂದನೇ ಮಾಡಿರ್ತಾರೆ ಅಥವಾ ಮೈದಾ ಇರ್ತಕ್ಕಂಥ ಇಂಗ್ರೀಡಿಯೆಂಟಿಂದ ಮಾಡಿರ್ತಾರೆ. ಸೊ ದಯವಿಟ್ಟು ಆ ರೀತಿಯ ಆಹಾರಗಳನ್ನು ಕೊಟ್ಟು ಮಕ್ಕಳ ಆಹಾರ ಒಂದು ಇದೇನಿದೆ ಸಮತೋಲನ ಅದನ್ನು ನೀವೇ ಹಾಳು ಮಾಡ್ತೀರಿ. ಅದಾದಮೇಲೆ ಮಕ್ಕಳು ಊಟ ಮಾಡ್ತಿಲ್ಲ ಅಂತೇಳಿ ಅದಕ್ಕೆ ಒಂದಷ್ಟು ಸಿರಪ್ಗಳನ್ನ ಕೊಡಿಸ್ತಕ್ಕಂಥದ್ದು, ಹೀಗೆ ಮಕ್ಕಳ ಒಂದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಾ ಹೋಗುತ್ತೆ. ದಯವಿಟ್ಟು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಿ. ಮಕ್ಕಳಿಗೆ ಏನೇ ಇದ್ದರೂ ಕೂಡ ನೀವೇ ನಿಮ್ಮ ಕೈಯಾರೆ ರೆಡಿ ಮಾಡಿರ್ತಕ್ಕಂಥ ರಾಗಿ ಗಂಜಿ ಕೊಡಿಸಿ, ಅಥವಾ ಅಕ್ಕಿ ಗಂಜಿ ಕೊಡಿಸಿ, ಅಥವಾ ರಾಗಿ ಮುದ್ದೆ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಈ ಸವಣೆ, ಸಜ್ಜೆ ಇದೆಲ್ಲ ಸಿಗುತ್ತೆ, ಅದ್ರದ್ದು ಯಾವುದಾದ್ರೂ ತಿಂಡಿಗಳನ್ನು ಮಾಡಿಕೊಡಿ. ನೀವೇ ಬೇಕಿದ್ರೆ ಮನೆಯಲ್ಲಿ ತಯಾರಿಸಿರ್ತಕ್ಕಂಥ ಯಾವುದಾದ್ರೂ ಕುರುಕುಲು ತಿಂಡಿಗಳನ್ನು ನೀವೇ ಮಾಡಿಕೊಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದನ್ನು. ಆದರೆ ಹೊರಗಡೆದು ಮಾತ್ರ ಯಾವುದೂ ಕೊಡಿಸ್ಬೇಡಿ ಯಾವುದೇ ಕಾರಣಕ್ಕೂ. ಅದು ಆರೋಗ್ಯಕ್ಕೆ ತುಂಬಾ ಡೇಂಜರಸ್ ಆಗಿರುತ್ತೆ. ಅದರಲ್ಲಿ ಕೆಮಿಕಲ್ಗಳನ್ನು ಬಿಟ್ಟರೆ, ಈ ಸಕ್ಕರೆನ ಬಿಟ್ಟರೆ ಇನ್ಯಾವುದನ್ನು ಅವ್ರು ಮಿಕ್ಸ್ ಮಾಡಿರಲ್ಲ. ರುಚಿ ಬರಲಿ ಅನ್ನೋ ಕಾರಣಕ್ಕೆ ಅತಿ ಹೆಚ್ಚಾಗಿ ಉಪ್ಪು ಹಾಕೋದು, ಅತಿ ಹೆಚ್ಚಾಗಿ ಖಾರ ಹಾಕೋದು, ಅತಿ ಹೆಚ್ಚಾಗಿ ಈ ಒಂದು ಬೇರೆ ಬೇರೆ ಕೆಮಿಕಲ್ಗಳನ್ನ ಮಿಕ್ಸ್ ಮಾಡಿ ಅವರು ರೆಡಿ ಮಾಡ್ತಾರೆ. ದಯವಿಟ್ಟು ಹೊರಗಡೆ ಆಹಾರಗಳನ್ನ ಕೊಟ್ಟು ನಿಮ್ಮ ಮಕ್ಕಳಿಗೆ ನೀವೇ ಇಂಡೈರೆಕ್ಟಾಗಿ ವಿಷ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ಒಮ್ಮೆ ಯೋಚನೆ ಮಾಡಿ, 3 ವರ್ಷದ ಮಗು ಹಾರ್ಟ್ ಅಟ್ಯಾಕಿಂದ ಸಾಯುತ್ತೆ, 8-9 ವರ್ಷದ ಮಗು ಹಾರ್ಟ್ ಅಟ್ಯಾಕಿಂದ ಸಾಯುತ್ತೆ ಅಂದರೆ ಅದಕ್ಕೆ ಇನ್ಯಾವ ಮಟ್ಟದ ಒತ್ತಡ ಬರುತ್ತೆ, ಇನ್ಯಾವ ಮಟ್ಟದ ಅದಕ್ಕೆ ಆರೋಗ್ಯ ದುಷ್ಪರಿಣಾಮ ಬೀರಲಿಕ್ಕೆ ಸಾಧ್ಯ ಅಲ್ವಾ? ಸೊ ಈಗಲಿಂದನೇ ಎಚ್ಚೆತ್ತುಕೊಳ್ಳಿ. ನೀವು ಮನೆಯಲ್ಲಿ ಉಪಯೋಗಿಸ್ತಕ್ಕಂಥ ಅಡಿಗೆ ಎಣ್ಣೆ ಬಗ್ಗೆ ಒಂದಷ್ಟು ಗಮನ ವಹಿಸಿ. ಏಕೆಂದರೆ ನಾನು ತುಂಬ ಸಲ ಹೇಳಿದ್ದೀನಿ, ಇನ್ನೂ ಹೇಳ್ತಾ ಇದ್ದೀನಿ, 1 kg ಶೇಂಗಾ 120-130 ರೂಪಾಯಿ ಅಂದರೆ 1 kg ಶೇಂಗಾ ಎಣ್ಣೆ ರೆಡಿ ಆಗಬೇಕು ಅಂದರೆ 600-700 ರೂಪಾಯಿ ಖರ್ಚಾಗುತ್ತೆ. ಆದರೆ ನಾವು ಅದೇ ಶೇಂಗಾ ಎಣ್ಣೆ ಅಂತೇಳಿ ತೊಗೊಂಬರ್ತೀವಿ 120 ರೂಪಾಯಿ, 130 ರೂಪಾಯಿ. ಹೆಂಗೆ ಸಾಧ್ಯ? ಯಾರಾದರೂ 600 ರೂಪಾಯಿ ಖರ್ಚು ಮಾಡಿಬಿಟ್ಟು ಎಣ್ಣೆ ತಯಾರು ಮಾಡಿ ನಮ್ಗೆ 120 ರೂಪಾಯಿ ಕೊಡ್ಲಿಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ಆಯಿಲ್ ಮಾಫಿಯಾ, ಇದೆಲ್ಲವೂ ಕೂಡ ಕೆಮಿಕಲ್ಲೇ. ಸೊ ದಯವಿಟ್ಟು ಹುಷಾರಾಗಿರಿ. ಅದರಲ್ಲೂ ಈ ಪಾಮ್ ಆಯಿಲ್ ಅಂತ ಆಯಿಲ್ಗಳನ್ನ ಯೂಸ್ ಮಾಡಲೇಬೇಡಿ. ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ತುಂಬ ಜನ ಕೊಡ್ತಾರೆ. ನಾನು ತುಂಬ ಸಲ ಈ ಎಕ್ಸಾಂಪಲ್ಲು ಕೂಡ ಹೇಳಿದ್ದೀನಿ. ಸೌರವ್ ಗಂಗೂಲಿ ಅದು ಯಾವುದೋ ಒಂದು ಎಣ್ಣೆಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು, ಆದರೆ ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬಂತು. ಹೆಂಗೆ ಸಾಧ್ಯ? ಅಷ್ಟೊಂದು ಒಳ್ಳೆ ಎಣ್ಣೆನೇ ಅವ್ರು ತಿಂತಾಯಿದ್ರೆ ಅಂದ್ರೆ ಅವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಬರುತ್ತೆ? ಸೊ ಇವನ್ನೆಲ್ಲ ನಾವು ಯೋಚನೆ ಮಾಡಬೇಕು. ದುಡ್ಡು ಸಿಗುತ್ತೆ ಅಂತ ಕಾರಣಕ್ಕೆ ಅವ್ರು ಏನು ಬೇಕಾದರೂ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇನ್ನೊಬ್ಬರು ಬೇಕಾದಷ್ಟು ಫಿಲ್ಮ್ ಸ್ಟಾರ್ಸ್ಗಳಿದ್ದಾರೆ, ನಮ್ಮ ಅವ್ರಗಳ ಹೆಸರುಗಳು ಹೇಳೋಕೆ ನನಗೆ ಬೇಜಾರಾಗುತ್ತೆ. ಅವರೆಲ್ಲ ಗುಟ್ಕಾ ತಿನ್ನಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಜನರಿಗೆ ಏನಾದರೂ ಒಂದು ಒಳ್ಳೆಯದನ್ನು ಕೊಡ್ರಿಪ್ಪ, ಎಳ್ನೀರು ಕುಡೀರಿ ಅಂತ ಹೇಳಿ, ಒಂದು ಬಾಳೆಹಣ್ಣು ತಿನ್ನಿ ಅಂತ ಹೇಳಿ, ಅದನ್ನು ಬಿಟ್ಬಿಟ್ಟು ವಿಮಲ್ ತಿಂದ್ಬಿಟ್ಟು ಕೇಸರಿಯುಕ್ತ ಆಗಿಬಿಟ್ಟು ಯಾರಾದರೂ ಬದುಕಿರೋದಿದೆಯಾ? ಅವರ ಆರೋಗ್ಯ ಹಾಳಾಗತ್ತೆ, ಜೊತೆಗೆ ಎಲ್ಲ ಅವ್ರ ಕುಟುಂಬದ ಆರೋಗ್ಯನೂ ಹಾಳಾಗುತ್ತೆ. ಸೊ ದಯವಿಟ್ಟು ಆ ಥರದ ವಸ್ತುಗಳಿಂದ, ಈ ಗುಟ್ಕಾ, ಪಾನ್ ಬೀಡ, ಈ ಬೀಡಿ, ಸಿಗರೇಟು ಇವುಗಳಿಂದ ಎಲ್ಲ ದೂರ ಇರಿ. ಮದ್ಯಪಾನದಿಂದ ದೂರ ಇರಿ. ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ, ನಿಮ್ಮ ಕುಟುಂಬದ ಆರೋಗ್ಯವನ್ನು ನೋಡ್ಕೊಳ್ಳಿ. ಅದು ನಿಮ್ಮೆಲ್ಲರ ಒಂದು ಕರ್ತವ್ಯ ಅಂತ ಹೇಳ್ತಾ ಇನ್ನಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಒಂದಷ್ಟು ಉದ್ಯೋಗ ವಾರ್ತೆ ಬಗ್ಗೆ ಹೇಳೋಣ. ನಮ್ಮೆಲ್ಲ ಪ್ರೀತಿಯ ಸ್ನೇಹಿತರು ಕಾಯ್ತಾ ಇರ್ತಾರೆ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ. 1425 ಕಚೇರಿ ಸಹಾಯಕ, ವ್ಯವಸ್ಥಾಪಕ ಸಹಾಯಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಡಿಗ್ರಿ ಆಗಿರ್ತಕ್ಕಂಥವ್ರಿಗೆ ಬಹುಶಃ ಇವೆಲ್ಲವೂ ಕೂಡ ಜಾಬ್ ಅಲರ್ಟ್ಸ್ ಇರುತ್ತೆ. ದಯವಿಟ್ಟು ವಿತೌಟ್ ಫೇಲ್ ನನಗೆ ಎಲ್ಲಿ ಕೆಲಸ ಸಿಗುತ್ತೆ, ಅದಕ್ಕೆ ಇನ್ಯಾರು ಹಾಕಿರ್ತಾರೆ ಅಂತ ನೆಗ್ಲೆಕ್ಟ್ ಮಾಡಿಬಿಡಿ. ನಾವು 10 ಕಲ್ಲು ಹೊಡೆದಾಗ 1 ಕಲ್ಲು ತಾಗತ್ತೆ. ಸೊ ಹಾಗಾಗಿ 10 ಅರ್ಜಿಯನ್ನು ಹಾಕ್ಕೊಂಡಾಗ ಎಲ್ಲೋ ಒಂದು ಕಡೆ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡದೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ,
ಅತಿಥಿ ಉಪನ್ಯಾಸಕರನ್ನೇನು ಕೂಡ ಹೇಳಿದ್ದೆ, ಕೊನೆಯ ದಿನಾಂಕ ಹತ್ತಿರ ಬರ್ತಾ ಇದೆ. ವಿಶೇಷವಾಗಿ ದಾವಣಗೆರೆ ವಿಶ್ವವಿದ್ಯಾನಿಲಯ ಶಿವಗಂಗೋತ್ರಿ ಆವರಣ ಹಾಗೂ ಚಿತ್ರದುರ್ಗದ GR ಹಳ್ಳಿ ಜ್ಞಾನಗಂಗೋತ್ರಿ ಸ್ನಾತಕೋತ್ತರ ಅಧ್ಯಯನ ವಿಭಾಗಗಳಿಗೆ ತಾತ್ಕಾಲಿಕವಾಗಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾರೆಲ್ಲ ಜಾಬ್ ಕಾಲ್ಫರ್ನ ಹುಡುಕ್ತಾ ಇದ್ದೀರಿ ದಯವಿಟ್ಟು ಅವ್ರ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಉದ್ಯೋಗ ಅವಕಾಶ ಅಂತಕ್ಕಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಸಿಕ್ಕಂಥ ಸಂದರ್ಭಗಳಲ್ಲಿ ಮೊದಲು ಅರ್ಜಿಯನ್ನು ಹಾಕ್ಕೊಳ್ಳಿ, ಅವಕಾಶಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ನಾನು ಕೇಳ್ಕೊಳ್ತಾ ಇನ್ನಷ್ಟು ಕ್ವಿಕ್ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ವಿಶೇಷವಾಗಿ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ದಸರಾದಲ್ಲಿ ವಿಶೇಷವಾಗಿರ್ತಕ್ಕಂಥ ಏನು ಉತ್ಸವಗಳೆಲ್ಲ ನಡೀತಾ ಇದೆ. ಅದರಲ್ಲೂ ಕೂಡ ನಮ್ಮ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ದಸರಾಗೆ ಲಕ್ಷಾಂತರ ಜನ ದೇಶ ವಿದೇಶಿಗರು ಬಂದು ಸೇರ್ತಕ್ಕಂಥದ್ದು ಗೊತ್ತಿದ್ದೇ ಇದೆ. ಸೊ ಈ ಸಂದರ್ಭಗಳಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಆಗದೇ ಇರೋ ಹಾಗೆ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆಯನ್ನು ಪ್ರತಿ ವರ್ಷ ವಹಿಸ್ತಾ ಇದೆ, ಈ ವರ್ಷವೂ ವಹಿಸ್ತಾ ಇದೆ. ಸೊ ಅದರ ಜೊತೆಗೆ ಸಾರ್ವಜನಿಕರು ಕೂಡ ಸರ್ಕಾರದ ವತಿಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ಕೇಳ್ಕೊಂಡಿದ್ದಾರೆ, ಯಾರಾದರೂ ಅನಧಿಕೃತವಾಗಿ ಏನಾದರೂ ಅಕ್ರಮ ವ್ಯವಹಾರಗಳನ್ನು ಮಾಡ್ತಾ ಇರೋದು ಕಂಡು ಬಂದರೆ, ಅದ್ರ ಜೊತೆಗೆ ಯಾವುದಾದ್ರೂ ಡಿಸೀಸ್ ಏನಾದರೂ ಕಂಡು ಬಂದರೆ ತಕ್ಷಣಕ್ಕೆ ಆರೋಗ್ಯ ಇಲಾಖೆ ಗಮನಕ್ಕೆ ತನ್ನಿ, ಅಥವಾ ಬೇರೆ ಯಾರಾದರೂ ಏನೋ ಒಂದು ಎಲೆಕ್ಟ್ರಾನಿಕ್ ಥಿಂಗ್ಸ್ಗಳನ್ನ ಮುಟ್ತಾ ಇರ್ತಕ್ಕಂಥದ್ದು, ಬೇರೆ ಅದನ್ನ ಯೂಸ್ ಮಾಡ್ತಾ ಇರೋದು ಪಬ್ಲಿಕಲ್ಲಿ ಕಂಡು ಬಂದರೆ ದಯವಿಟ್ಟು ತಕ್ಷಣ ಅಲ್ಲಿರ್ತಕ್ಕಂಥ ಪೊಲೀಸರಿಗೆ ತಿಳಿಸಿ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವತ್ತು ಯಾರು ಹೇಗೆ ಜನರ ಮಧ್ಯೆ ಬಂದ್ಬಿಟ್ಟು ತೊಂದರೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಹಾಗಾಗಿ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಬೇಕು ಅಂಥೇಳಿ ಪೊಲೀಸ್ ಇಲಾಖೆಯಿಂದ ಹೇಳಿದ್ದಾರೆ. ನಿಜಕ್ಕೂ ಕೂಡ ತುಂಬ ಒಂದು ಒಳ್ಳೆಯ ವಿಚಾರ. ಏಕೆಂದರೆ ಅಕ್ಕಪಕ್ಕ ಈಗ ಅಲ್ಲೇನೋ ಒಂದು ಮಾಡ್ತಾ ಇದ್ದಾನೆ ಎಲೆಕ್ಟ್ರಾನಿಕ್ ಥಿಂಗ್ಸಲ್ಲಿ, ಬೇರೆ ಏನೋ ಒಂದು ಡ್ರೋನ್ ಹಾರಿಸ್ತಾ ಇದ್ದಾನೆ, ಬೇರೆ ಯಾರಿಗೂ ತೊಂದರೆ ಕೊಡ್ತಾನೆ ಅಂತಿದ್ದು ನಾವು ಸುಮ್ಮನೆ ನಮ್ಮ ಪಡೆಗೆ ನಾವು ಇದ್ಬಿಟ್ರೆ ಅದು ತಪ್ಪಲ್ವಾ? ಸರ್ಕಾರಕ್ಕೆ, ಆರೋಗ್ಯ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಅದೇ ರೀತಿ ನಾಳೆ ಸೋಮವಾರದಿಂದ ವಿಶೇಷವಾಗಿ ಹೊಸ GST ಅಪ್ಲೈ ಆಗ್ತಾ ಇದೆ. ಇದು ನಮ್ಮ ನಂದಿನಿಗೂ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಖುಷಿ ವಿಚಾರ. ನಂದಿನಿಗೆ ಅನ್ನೋದಕ್ಕಿಂತ ನಂದಿನಿ ವಸ್ತುಗಳನ್ನು ಬಳಸ್ತಕ್ಕಂಥ ಗ್ರಾಹಕರಿಗೆ ಖುಷಿಯಾಗಿರ್ತಕ್ಕಂಥ ವಿಚಾರ. ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಈ ಒಂದು ನಂದಿನಿ ಉತ್ಪನ್ನಗಳ ಬಗ್ಗೆ ಅದರ ಒಂದು GST ಇತ್ತು, ಅದು 12% ಮೊದಲಿಂದ ಇತ್ತು. ಕೇಂದ್ರ ಸರ್ಕಾರ GSTಯನ್ನು ಕಡಿಮೆ ಮಾಡೋದ್ರಿಂದ 12ರಿಂದ 5% GSTಗೆ ಇಳಿತಾ ಇದೆ. ಸೊ ಈ ಮೂಲಕ ಮೊಸರಿಗೆ ಬರೋಬ್ಬರಿ 4 ರೂಪಾಯಿ ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗಿದೆ. ಬಡವರಿಗೆ ಇದರಿಂದ ಒಂದಷ್ಟು ಹೆಲ್ಪ್ ಆಗ್ಬೋದು. ಅದ್ರ ಜೊತೆಗೆ ಮೊಸರು, ತುಪ್ಪ, ಬೆಣ್ಣೆ, ಲಸ್ಸಿ ಸೇರಿದಂತೆ ಬೇರೆ ಬೇರೆ ಉತ್ಪನ್ನಗಳ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ಅಂತೇಳಿ ಹೇಳಲಾಗಿದೆ. ಸೊ ತುಂಬ ಖುಷಿ ಸರ್. ಮೊನ್ನೆ ತಾನೇ ನಮ್ಮೆಲ್ಲ ಗ್ರಾಹಕರು ಈ ಹಾಲಿನ ರೇಟ್ ಜಾಸ್ತಿ ಆದಾಗ ಯಾಕೆ ಜಾಸ್ತಿ ಮಾಡಿದ್ರು ಅಂತ ಒಳಗೇ ಬೇಜಾರು ಮಾಡ್ಕೊಳ್ತಾ ಇದ್ರು. ಸೊ ಗುಡ್ ನ್ಯೂಸ್, ಸದ್ಯಕ್ಕೆ ಎಲ್ಲ GSTಗಳ ಬೆಲೆ ಇಳಿಕೆ ಆಗಿರೋದ್ರಿಂದ ಹೊಸ ಉತ್ಪನ್ನಗಳ ಜೊತೆಗೆ ನಮ್ಮ ಮೊಸರು, ಹಾಲು, ತುಪ್ಪ, ಬೆಣ್ಣೆ, ಲಸ್ಸಿ ಇದ್ರ ಬೆಲೆಗಳನ್ನು ಕೂಡ ಇಳಿಕೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ತುಂಬ ಒಳ್ಳೆಯ ವಿಚಾರ. ಅದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ವಸ್ತುಗಳ ಬೆಲೆನೂ ಕೂಡ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಈಗ ದಸರಾ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ. ಯಾರೆಲ್ಲ ಈ ಎಲೆಕ್ಟ್ರಾನಿಕ್ ವಸ್ತುಗಳಂತ ಖರೀದಿ ಮಾಡೋರಿದ್ದೀರಿ, ಯಾರೆಲ್ಲ ಈ ಬಟ್ಟೆಗಳನ್ನ ಖರೀದಿ ದಸರಾ ದೀಪಾವಳಿಗೆ GST ಬೆಲೆ ಇಳಿಕೆ ಆಗೋದ್ರಿಂದ ನಮ್ಮ ಪ್ರತಿನಿತ್ಯ ಉಪಯೋಗಿಸ್ತಕ್ಕಂಥ ಉಡುಪುಗಳಾಗಿರ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು, ಮನೆಗೆ ತುಂಬ ಜನರಿಗೆ ಆಸೆ ಇರುತ್ತೆ, ಒಂದೊಳ್ಳೆ TV ತೊಗೋಬೇಕು, ಒಂದೊಳ್ಳೆ ಫ್ರಿಜ್ ತೊಗೋಬೇಕು, ಒಂದೊಳ್ಳೆ ವಾಷಿಂಗ್ ಮಿಷಿನ್ ತೊಗೋಬೇಕು ಅಂತ, ಆ ಎಲ್ಲ ಬೆಲೆಗಳು ಇಳಿತಾ ಇದ್ದಾವೆ. ಆಮೇಲೆ ಚರ್ಮದ ವಸ್ತುಗಳ ಒಂದು ಬೆಲೆ ಕೂಡ ಇಳಿತಾ ಇದ್ದಾವೆ. ಸೊ ಹಾಗಾಗಿ ಎಲ್ಲ ವಸ್ತುಗಳ ಬೆಲೆ, ಅದರಲ್ಲೂ ಕೂಡ ಈ ಮಿಡ್ಲ್ ಕ್ಲಾಸ್ ವೆಹಿಕಲ್ಸ್ ಅಂದರೆ 2 ವೀಲರ್ಸ್ ತೊಗೊಳೋದಾಗಿರ್ಬೋದು, ಈ ಸೆಕೆಂಡ್ ಹ್ಯಾಂಡ್ 4 ವೀಲರ್ಸ್ ತೊಗೊಳ್ತಕ್ಕಂಥದ್ದು, ಅಂಥ ಒಂದು ವಸ್ತುಗಳ ಬೆಲೆನೂ ಕೂಡ ಇಳಿತಾ ಇರೋದ್ರಿಂದ ಆ ಎಲ್ಲ ವಸ್ತುಗಳನ್ನು ಕೊಳ್ಳಲಿಕ್ಕೆ ಈ ದಸರಾ ದೀಪಾವಳಿ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಅಂತ ಹೇಳೋದಕ್ಕೆ ನಾನಂತೂ ಇಷ್ಟಪಡ್ತಾ ಇದ್ದೀನಿ. ಇನ್ನಷ್ಟು ವಿಚಾರಗಳನ್ನು ನೋಡೋದಾದರೆ, ಬೆಲ್ಲ ತಯಾರಿಕೆಗೆ ಒಂದು ಕಂಟಕ ಬಂದಿದೆ. ಏಕೆಂದರೆ ಬೆಲ್ಲಕ್ಕೆ ಅತಿ ಹೆಚ್ಚಾಗಿ ಕೆಮಿಕಲನ್ನು ಮಿಕ್ಸ್ ಮಾಡ್ತಾ ಇರೋದು ಕಂಡು ಬರ್ತಾ ಇದೆ ಅಂತೆ. ಇದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತೆ ಜನಜೀವನದ ಮೇಲೆ. ಹಾಗಾಗಿ
ಆ ಬೆಲ್ಲ ಉತ್ಪಾದನೆಗೆ ಬಳಸ್ತಕ್ಕಂಥ ಕೆಮಿಕಲ್ಗಳನ್ನು ರಾಜ್ಯ ಸರ್ಕಾರ ನಿಷೇಧಿಸೋಕ್ಕೆ ಹೊರಟಿದೆ ಅಂತೆ. ಒಳ್ಳೆಯದು, ಅದರಿಂದ ಯಾರಿಗಾದರೂ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಅದನ್ನು ನಿಷೇಧಿಸಿದ್ರೆ ತಪ್ಪೇನಿದೆ ಅಲ್ವಾ? ಸೊ ಒಳ್ಳೆಯದು, ಅದನ್ನು ಮಾಡ್ತಾ ಇದ್ದರೆ, ಯಾರಾದರೂ ಅದನ್ನು ಉಪಯೋಗಿಸ್ತಾ ಇದ್ದರೆ ಅದನ್ನು ದಯವಿಟ್ಟು ಉಪಯೋಗಿಸ್ಬೇಡಿ ಅಂಥೇಳಿ ನಾನು ಕೂಡ ಆ ಬೆಲ್ಲ ಉತ್ಪಾದಕರಲ್ಲಿ ಕೇಳ್ಕೊಳ್ತೀನಿ. ಅದೇ ರೀತಿ ಭಾರತದ ಮೇಲೆ ಟ್ಯಾರಿಫನ್ನು ಶೇಕಡ 50ರಿಂದ ಶೇಕಡ 10ಕ್ಕೆ ಮತ್ತೆ ಇಳಿಸ್ಲಿಕ್ಕೆ ಅಮೇರಿಕ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತೇಳಿ ಹೇಳಲಾಗ್ತದೆ. ಸೊ 10ರಷ್ಟು ಇದ್ದಂಥ ಟ್ಯಾರಿಫನ್ನು 50ರಷ್ಟು ಏರಿಕೆ ಮಾಡಿ ಭಾರತದ ಮೇಲೆ ತನ್ನ ಒಂದು ಏನು ಕದಂಬ ಭಾಗಗಳನ್ನು ಚಾಚಬೇಕು ಅಂಥೇಳಿ ಅಮೇರಿಕ ದೊಡ್ಡದಾಗಿ ಪ್ಲ್ಯಾನ್ ಮಾಡ್ಕೊಂಡಿತ್ತು. ಆದರೆ ಅಮೇರಿಕಾದ ಒಂದು ಮಾತಿಗೆ ಬೆಲೆ ಕೊಡದೆ ಬಗ್ಗದೇನೆ ನಾವು ಸ್ವತಂತ್ರವಾಗಿ ಬದುಕ್ತೀವಿ ಅಂಥೇಳಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅನೌನ್ಸ್ ಮಾಡಿದ್ದು. ಅಲ್ಲಿಂದ ವಸ್ತುಗಳನ್ನು ತರಿಸ್ಕೊಳ್ದೇನೆ ರಷ್ಯಾ ಸೇರಿದಂತೆ ಬೇರೆ ಬೇರೆ ಒಂದು ರಾಷ್ಟ್ರಗಳನ್ನು ತರಿಸ್ಕೊಳ್ಳೋದಕ್ಕೆ ಶುರು ಆದ ತಕ್ಷಣವೇ ಅಮೇರಿಕಾದಲ್ಲಿ ನಡುಕ ಶುರು ಆಗಿದೆ. ಸೊ ಶೇಕಡ 50ರಷ್ಟು ಇದ್ದಂಥ ಟ್ಯಾರಿಫನ್ನು ಮತ್ತೆ ಶೇಕಡ 10ರಷ್ಟು ಆದಷ್ಟು ಬೇಗ ಇಳಿಕೆ ಮಾಡ್ತಕ್ಕಂಥ ಒಂದು ಉತ್ಸುಕತೆಯನ್ನು ತೋರಿಸ್ತಾ ಇದೆ. 10ರಷ್ಟು ಆಗ್ಬೋದು, ಇಲ್ಲ 15ರಷ್ಟು ಆಗ್ಬೋದು ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಹಾಗೆ ಆದರೆ ಖಂಡಿತವಾಗ್ಲೂ ಕೂಡ ಅದು ಒಂದು ಒಳ್ಳೆಯ ವಿಚಾರ, ಮತ್ತು ಅದು ಭಾರತಕ್ಕೆ ಬೆನಿಫಿಟ್ ಆಗೋದ್ರಲ್ಲಿ ಎರಡು ಮಾತು ಇಲ್ಲ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋದರೆ ಕೆಲವೊಂದು ಉತ್ಪಾದನಾ ಘಟಕಗಳಿಂದ ತ್ಯಾಜ್ಯವನ್ನು ನೇರವಾಗಿ ನದಿಗೆ ಬಿಡ್ತಾ ಇರತಕ್ಕಂಥ ಒಂದು ಸಮಸ್ಯೆ ಈಗಲೂ ಕೂಡ ಇದೆ. ನಮ್ಮ ಹರಿಹರದಲ್ಲೂ ಕೂಡ ಈ ಸಮಸ್ಯೆ ಆಗಿಂದಾಗೆ ಬರ್ತಾನೆ ಇರುತ್ತೆ. ಸೊ ಇದಕ್ಕೆ ಬೇರೆ ಏನಾದರೂ ಡ್ರೈ ಮಾಡೋದ್ರ ಮೂಲಕ ಆ ನೀರನ್ನು ಅಲ್ಲೇ ಒಣಗಿಸೋ ಒಂದು ವ್ಯವಸ್ಥೆ ಏನಾದರೂ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರದಿಂದ ಹೊಸ ಟೆಕ್ನಾಲಜಿನ ಒಂದು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದೆ. ಅಂತ ಏನಾಗ್ತಿದೆ ಅಂದರೆ ಸಾವಿರಾರು ಎಕರೆಗಟ್ಟಲಷ್ಟು ಲೀಟರ್ಗಳಷ್ಟು ನೀರನ್ನು, ಆ ಒಂದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ನೀರನ್ನು ಅವರು ನೇರವಾಗಿ ನದಿಗೆ ಬಿಡ್ತಾ ಇದ್ದಾರೆ. ಇದರಿಂದ ಅದೇ ನೀರು ಮುಂದೆ ಹೋಗ್ಬಿಟ್ಟು ಆಬ್ವಿಯಸ್ಲಿ ಆ ನೀರು ಮಿಕ್ಸಪ್ ಆಗುತ್ತೆ, ಮತ್ತು ಅದು ಎಲ್ಲ ತಿಳಿಯಾಗೆ ಕಾಣಿಸುತ್ತೆ. ಆದರೆ ಆ ನೀರಲ್ಲಿರ್ತಕ್ಕಂಥ ಕೆಮಿಕಲ್ಲಿಂದ ಮುಂದ್ಗಡೆ ಹೋಗ್ತಕ್ಕಂಥ ರೈತರು ಅದೇ ನೀರನ್ನು ಬಳಸ್ಕೊಂಡು ಆಹಾರ ಧಾನ್ಯಗಳನ್ನು ಬೆಳೀತಾರೆ, ಸೊಪ್ಪು ಸೊದೆ ಇನ್ನೇನು ತರಕಾರಿಗಳನ್ನೆಲ್ಲ ಬೆಳೀತಾರೆ. ಆ ತರಕಾರಿಗಳನ್ನು ತಿಂದಂತಹ ಸಾಕಷ್ಟು ಜನರಲ್ಲಿ ಆರೋಗ್ಯದ ಏರುಪೇರು ಕಾಣಿಸ್ತಾ ಇದೆ. ಆ ಒಂದು ಜೋಳ, ಬೇಳೆ, ಅಕ್ಕಿಯನ್ನು ತಿಂದಿರ್ತಕ್ಕಂಥ ಜನರಲ್ಲಿ ಸಾಕಷ್ಟು ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಹಾಗಾಗಿ ಆ ಒಂದು ನೀರನ್ನು ಯಾವುದೇ ಕಾರಣಕ್ಕೂ ನದಿಗೆ ಬಿಡದೇನೆ ಅವರು ಏನಾದರೂ ಅದನ್ನು ಅಲ್ಲೇ ಡ್ರೈ ಮಾಡಲಿಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಒಂದು ಟೆಕ್ನಾಲಜಿಯನ್ನು ಬಳಸಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಅಂತ ನಿಜಕ್ಕೂ ಕೂಡ ತುಂಬ ಒಂದು ಒಳ್ಳೆ ಹೆಜ್ಜೆ ಅಂತ ಹೇಳ್ಬೋದು. ಏಕೆಂದರೆ ಸಾಕಷ್ಟು ಫ್ಯಾಕ್ಟ್ರಿಗಳಿಂದ ಸಾವಿರಾರು ಗಟ್ಟಲೆ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ನೀರು ನದಿಗೆ ಹೋಗಿ ನದಿಯ ಜಲಚರ ಪ್ರಾಣಿಗಳಿಗೂ ತೊಂದರೆ, ಅದರ ಜೊತೆ ಆ ಒಂದು ಆಹಾರ ಪದಾರ್ಥಗಳನ್ನು ತಿಂದಂತಹ ಜನಸಾಮಾನ್ಯರಿಗೂ ತೊಂದರೆ. ಈ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಆಗೋ ನಿಟ್ಟಿನಲ್ಲಿ ಅದನ್ನು ನಿಲ್ಲಿಸ್ತಕ್ಕಂಥ ಒಂದು ವಿಚಾರ ಏನು ಮಾಡ್ತಿದ್ದಾರೆ ಅದು ನಿಜಕ್ಕೂ ಕೂಡ ತುಂಬ ಒಳ್ಳೆಯದು. ಅದಕ್ಕೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರು ಕ್ರಮ ತೆಗೆದುಕೊಳ್ತೀವಿ ಅಂತ ಯೋಚನೆ ಮಾಡ್ತಾರೆ, ತುಂಬ ಒಳ್ಳೆಯದು. ಅದು ಹಾಗೆ ಆಗಲಿ ಅಂಥೇಳಿ ಹೇಳಿದ್ದಾರೆ. ಅದರ ಜೊತೆಗೆ ನಮ್ಮ ಆಶಾ ಕಾರ್ಯಕರ್ತರಿಗೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಪ್ರತಿಯೊಬ್ಬ ಆಶಾ ಕಾರ್ಯಕರ್ತರಿಗೆ 2,000 ರೂಪಾಯಿ ಧನ ಸಹಾಯವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಒಳ್ಳೆಯದು. ಇನ್ನೂ ಸ್ವಲ್ಪ ಹೆಚ್ಚು ಕೊಟ್ಟರೆ ಒಳ್ಳೆಯದು. ಬರೀ 2,000 ರೂಪಾಯಿಂದ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ. ಅದೇ ರೀತಿ ಮೋದಿಯವ್ರದ್ದು ಮೊನ್ನೆ ತಾನೇ 75ನೇ ಬರ್ತಡೇ ಆಗ್ತಾ ಇರೋದ್ರಿಂದ ಮೋದಿ ಆದ ನಂತರ ಯೋಗಿ ಬರ್ತಾರೆ ಅಂತಕ್ಕಂಥ ಎಲ್ಲ ಒಂದು ಕಡೆ ವಿಶೇಷವಾಗಿರ್ತಕ್ಕಂಥ ಗುಲ್ ಎಪ್ತಾ ಇದೆ. ಬನ್ನಿ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ಸರ್ ಕಿತ್ತೇಸ್ವಾಮಿ ಅಂತ ಸರ್, ಮಂಡ್ಲೂರಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಏನು ಸರ್? ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ ಸರ್? ಹ್ಞೂ ಸರ್, ಶುಭಾಶಯ ಹೇಳ್ಬೇಕಾಯ್ತು. ಹೇಳಿ ಸರ್. ಯಾರಿಗೆ? ಸರ್ ನಮ್ಮ ಸಸ್ಯ ಸರ್, ತೇಜಸ್ವಿನಿ, ಓಕೆ, ಆಮೇಲೆ ನಾಗಮ್ಮ ಅಂತಂದೇಳಿ ಇಬ್ಬರು ಸಸ್ಯ ಸರ್ ಸಚ್ಚು. ಅವ್ರು ಹುಟ್ಟಿದಬ್ಬನಾ? ಆಮೇಲೆ ಅವ್ರ ಹುಟ್ಟಿದಬ್ಬಲ್ಲ ಸರ್, ಶುಭಾಶಯ ಹೇಳ್ಬೇಕಾಯ್ತು. ಆಮೇಲೆ ನನ್ನ ಧನ್ಯಶ್ರೀ ಮಾನ್ವಿತ್ ಅಂತ ಹೇಳಿ ಸರ್, ನನ್ನ ಮೊಮ್ಮಕ್ಕಳು ಸರ್ ಅವರು. ಅವ್ರ ಹುಟ್ಟಿದಬ್ಬ ಸರ್ ಇವತ್ತು. ಮಾನ್ವಿಕನ್ ಹುಟ್ಟಿದಬ್ಬನಾ? ಮಾನ್ವಿತ್ ಹುಟ್ಟಿದಬ್ಬ ಸರ್. ಅಲ್ಲ ಸರ್, ಮಾನ್ವಿತ್ ಅಲ್ಲ ಸರ್, ಧನ್ಯಶ್ರೀ ಸರ್. ಓಕೆ. ಸೊ ನಿಮ್ಮ ಮುದ್ದು ಮೊಮ್ಮಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಎಷ್ಟನೇ ಕ್ಲಾಸ್ ಹೋಗ್ತಿದ್ದಾಳೆ ಸರ್? ಫೋರ್ತ್ ಸ್ಟ್ಯಾಂಡರ್ಡಾ? ಓಕೆ. ಚೆನ್ನಾಗಿ ಓದ್ಲಿ,
ಫೋಟೋ ಏನಾದರೂ ಕಳಿಸ್ಕೊಡಿ, ಸಾಧ್ಯವಾದರೆ ಫೋಟೋ ತೋರಿಸ್ಬಿಟ್ಟು ಇನ್ನೊಮ್ಮೆ ಶುಭಾಶಯ ಹೇಳೋಣ. ಫೋಟೋ ಕಳಿಸ್ತೀವಿ ಸರ್, ಫೋಟೋ ಕಳಿಸ್ತೀವಿ. ಕಳಿಸ್ಕೊಡಿ ಸರ್ ನಮ್ಮ ಸ್ವಚ್ಛರಿಗೆ ಹಾಯ್ ಮಾಡ್ಬೇಕು ಸರ್, ಶುಭಾಶಯ ಹೇಳ್ಬೇಕಾ ಸರ್? ಖಂಡಿತ ನಿಮ್ಮೆಲ್ಲ ಸೊಸೆಯಂದಿರಿಗೂ ಕೂಡ ನಮ್ಮ ಕಡೆಯಿಂದ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ಓಕೆ ಸರ್. ಓಕೆ ಸರ್, ಓಕೆ, ಒಳ್ಳೆಯದಾಗಲಿ. ನಮಸ್ಕಾರ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇವತ್ತಿನ ಒಂದು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಮತ್ತೊಮ್ಮೆ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಕೂಡ ಇವತ್ತು ನಡೀತಾ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಾವಣಗೆರೆಯ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಅಮ್ಮ ಮೊದಲು. ಓಕೆ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೆ, ಎಲ್ಲರೂ ಕೂಡ ನಮ್ಮನ್ನು ಸೇರಿ ನಾವು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇನ್ನು ಕೆಲವೇ ಕ್ಷಣಗಳಲ್ಲಿ. ಸೊ ಎಲ್ಲರೂ ಬನ್ನಿ, ಒಂದು ವಿಶೇಷವಾಗಿರ್ತಕ್ಕಂಥ ಹಿಂದೂ ಮಹಾಗಣಪತಿಯ ವಿಸರ್ಜನೆಯನ್ನು ಅತ್ಯಂತ ಅದ್ಧೂರಿಯಿಂದ ಮಾಡೋಣ. ಅದರ ಜೊತೆಗೆ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ತಿಪ್ಪಣ್ಣ ಮಂಡಕ್ಕಿ ಸರ್. ಹೇಳಿ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಹರಿಹರ ತಾಲೂಕು ಹಾಲಿವಾಣದಿಂದ ಸರ್. ಹರಿಹರ ತಾಲೂಕು ಹಾಲಿವಾಣದಿಂದ. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಶುಭಾಶಯ ಏನು ಸರ್, ಇವತ್ತಿನ ದಿವಸ ಪಿತೃಪಕ್ಷ. ಎಲ್ಲ ಹಿರಿಯರಿಗೆ, ಗುರು ಹಿರಿಯರಿಗೆ ಇವತ್ತು ನಮನ ಸಲ್ಲಿಸುವಂತ ದಿನ, ತಂದೆ ತಾಯಿ ಅವರಿಗೆ. ಖಂಡಿತ ಸರ್, ಖಂಡಿತ. ಇವತ್ತು ಎಲ್ಲ ಹಂಗಾಗಿ ಅವ್ರಿಗೆಲ್ಲರಿಗೂ ಹಿರಿಯರಿಗೆ ಶುಭಾಶಯ. ಖಂಡಿತ ಸರ್, ಎಲ್ಲ ಗುರು ಹಿರಿಯರಿಗೆ ನಿಮ್ಮ ಕಡೆಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು, ನಮ್ಮ ಕಡೆಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತಾ ಇದ್ದೀನಿ ಸರ್. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಓಕೆ, ಊಟ ಸಮಯ ಸರ್. ಹೇಳಿ. ಏನಿಲ್ಲ, ಇವತ್ತಿನ ದಿವಸ ಏನ್ ನೀವು ಆಚರಣೆ ಮಾಡ್ತಾ ಇದೀವಲ್ಲ, ನೀವು ಅನ್ನೋದ್ಕಿಂತ ನಾವು. ಸರ್, ಇಲ್ಲಿ ಗ್ರಾಮೀಣ ಪ್ರದೇಶದಾಗೆಲ್ಲ ಇವತ್ತು ಪಿತೃಪಕ್ಷ ಮಾಳದಮಶಿ ಅಂತ ಹೇಳ್ತಾರೆ. ಇವತ್ತಿನ ದಿವಸ ಹಬ್ಬ ಬಹಳ ಕಡೆ ಚೆನ್ನಾಗೇ ಇರುತ್ತೆ. ಇಲ್ಲಿ ನಾನ್ ವೆಜ್ ತರ ಇರುತ್ತೆ. ಓಕೆ. ಇವತ್ತೆಲ್ಲ ನಮ್ ಕಳ್ಳು ಬಳ್ಳಿ ಎಲ್ಲ ಸೇರ್ಸ್ಕೊಂಡು ಹಬ್ಬವನ್ನು ಮಾಡುವಂತ ದಿನ ಆಗಿರುತ್ತೆ. ಅದ್ರ ಜೊತೆಗೆ ನಿಮ್ ಜೊತೆ ಮಾತಾಡ್ಬೇಕನ್ನೋ ಒಂದು ಅಭಿಲಾಷೆಯಿಂದ ಮಾತಾಡಿದೆ. ತುಂಬಾ ಖುಷಿ ಆಯ್ತು ಸರ್, ನನ್ನ ಒಂದು ಭಾಗ್ಯ ಅಂತ ಅನ್ಕೊಳ್ತೀನಿ. ಈಗಾಗಲೇ ಟೈಮಿಂಗ್ಸ್ ಮುಗಿಯ ಅಂತ ಬಂದಿದೆ ಸರ್. ಇನ್ನೊಂದ್ ದಿವಸ ಭೇಟಿ ಆಗ್ತೀನಿ. ಖಂಡಿತ ಸರ್, ಖಂಡಿತ ಮಾತಾಡುವ. ಕರೆ ಮಾಡ್ತಾ ಇರಿ ಸರ್, ಒಳ್ಳೇದಾಗ್ಲಿ. ನಮಸ್ತೆ ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ನಾಳೆ ಅಮಾವಾಸ್ಯೆ, ಪಿತೃಪಕ್ಷದ ಕೊನೆಯ ಅಮಾವಾಸ್ಯೆ. ಇವತ್ತು ಮತ್ತು ನಾಳೆ ಯಾರೆಲ್ಲ ನಿಮ್ಮ ಕುಟುಂಬದ ಕುಲಪಿತೃಗಳಿಗೆ ಯಾರು ಏನು ಅವ್ರಿಗೆ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ, ನಮಸ್ತೆ ದಾವಣಗೆರೆ. ಹೇಳಿ ಸರ್, ವಾಯ್ಸ್ ಕೇಳ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ಹೇಳಿ ಸರ್, ತಿಂಡಿ ಆಯ್ತಾ? ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರ್ದು ಸರ್? ಮಮತಾ. ಓಕೆ, ಮಮತಾ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಹೇಳಿ ಸರ್, ಮತ್ತೆ ಯಾರಿಗಾದ್ರೂ ಹೇಳ್ಬೇಕಾ? ಇಲ್ಲ. ಓಕೆ, ಒಳ್ಳೇದಾಗ್ಲಿ ಸರ್. ಮಮತಾ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಮತ್ತೊಮ್ಮೆ. ಥ್ಯಾಂಕ್ ಯು. ಹೇಳಿ ಸರ್. ನೀವೇನು ಹೇಳ್ತಿದ್ದೀರಿ ನನಗೆ ಅದು ಕೇಳಿಸ್ತಾ ಇಲ್ಲ ಸರ್ ಸರಿಯಾಗಿ. ಸರ್ ಹೇಳಿ. ಚಪಾತಿ ಪಲ್ಯ ರೊಟ್ಟಿ ಅಂದ್ರ? ಓಕೆ, ಕಾರ್ಯಕ್ರಮ ಮುಗಿಸ್ಕೊಂಡು ನಿಮ್ಮನೆಗೆ ಬರಲಾಗಿದೆ ತಿನ್ನಕ್ಕೆ? ಬರ್ರಿ, ಊಟಕ್ಕೆ ಬರ್ರಿ. ಆಗ್ಲಿ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಆಗ್ಲಿ ಸರ್, ಖಂಡಿತ. ನಮಸ್ಕಾರ ಸರ್.
ಹಾ ಸರ್. ಸರಿ ಸರ್. ಎಸ್, ಕಾರ್ಯಕ್ರಮದ ಅವಧಿ ಮುಗಿದ್ರಿಂದ ಹೆಚ್ಚು ಮಾತಾಡಲಿಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಮತ್ತೊಮ್ಮೆ ಕೇಳ್ಕೊಳ್ತಿದ್ದೀನಿ, ತಂದೆ ತಾಯಿ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ದಯಮಾಡಿ ಯಾವುದೇ ಜಾತಿ, ಧರ್ಮ, ಮತ, ಪಂಥ ಭೇದಗಳನ್ನು ಹೊರತುಪಡಿಸಿ ಎಲ್ಲರೂ ಕೂಡ ನಮ್ಮನ್ನು ಅಗಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಇವತ್ತು ಮತ್ತು ನಾಳೆ 2 ದಿವಸ ಪಿತೃಪಕ್ಷದ ಕೊನೆಯ 2 ದಿವಸಗಳಿದೆ. ದಯವಿಟ್ಟು ಯಾರು ಅನ್ಯತಾ ಭಾವಿಸದೆ, ಒಬ್ಬೊಬ್ಬರಲ್ಲಿ ಒಂದೊಂದಿರುತ್ತೆ. ಒಬ್ಬರು ಲೋಭಾನ ಹಾಕೋದು ಅಂತ ಹೇಳ್ತೀರಿ, ಒಬ್ಬರು ಹಿರಿಯರಿಗೆ ಎಡೆ ಹಾಕೋದು ಅಂತ ಹೇಳ್ತೀರಿ, ಒಬ್ಬರು ಪಿತೃಪಕ್ಷ ಮಾಡೋದು ಅಂತೀರಿ, ಒಬ್ಬರು ಮಾಳ ಮಾಡೋದು ಅಂತ ಹೇಳ್ತೀರಿ. ಅದು ಏನೇ ನಿಮ್ಮ ಸಂಪ್ರದಾಯಗಳಿದೆಯೋ ತೊಂದರೆ ಇಲ್ಲ, ತಪ್ಪದೇ ಮಾಡಿ. ದಯವಿಟ್ಟು ಯಾವುದೇ ಕಾರಣಕ್ಕೂ ಅವಸರ ಮಾಡದೆ, ಮೊಬೈಲ್ಗಳನ್ನ ನೋಡದೆ, ಟಿ ವಿಯನ್ನು ನೋಡದೆ, ಸಮಾಧಾನವಾಗಿ 1 ಗಂಟೆ ಕೂತ್ಕೊಂಡು ಅವರ ಕಾರ್ಯವನ್ನು ಮಾಡಿ, ಅವರಿಗೆ ಒಂದು ಗೌರವವನ್ನು, ಅವ್ರಿಗೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿ. ಏಕೆಂದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಇದ್ದರೆ, ನಮ್ಮ ಮನೆಯಲ್ಲಿ ಮದುವೆ ಮುಂಜಿಗಳಾಗ್ತಾ ಇರಲಿಲ್ಲ ಅಂದರೆ, ನಮಗೆ ಉದ್ಯೋಗದ ಸಮಸ್ಯೆ ಇದ್ದರೆ, ಆರ್ಥಿಕವಾಗಿ ಏಳಿಗೆ ಆಗ್ತಾ ಇಲ್ಲ ಅಂದರೆ, ನಾವು ಜೀವನದಲ್ಲಿ ಬರೀ ಕಷ್ಟಗಳನ್ನೇ ಅನುಭವಿಸ್ತಾ ಇದ್ದೀವಿ ಅಂದರೂ ಕೂಡ ಇದಕ್ಕೆ ಎಲ್ಲೋ ಒಂದು ಕಡೆ ಪಿತೃಶಾಪ ಕಾರಣ ಆಗಿರುತ್ತೆ. ಇದನ್ನು ದಯವಿಟ್ಟು ನೆನಪಿಟ್ಕೊಂಡಿರಿ. ಪಿತೃಶಾಪ ಕುಲ ಹಿರಿಯರ ಶಾಪ ಕಾರಣ ಆಗಿರುತ್ತೆ. ಸೊ ಇದಕ್ಕೆ ನೀವು ಯಾವ ಪೂಜೆ ಪುನಸ್ಕಾರಗಳನ್ನ ಮಾಡದೇ ಇದ್ರೂ ತೊಂದರೆ ಇಲ್ಲ. ಈ ಒಂದು ಪಿತೃಪಕ್ಷದಲ್ಲಿ ನೀವು ಊಟ ಮಾಡ್ತಕ್ಕಂಥ ಒಂದು ತುತ್ತು ಅನ್ನ ಸಾರು, ಒಂದು ಸ್ವೀಟನ್ನು ಮಾಡಿ ಇವತ್ತು ಮತ್ತು ನಾಳೆ ಇದರಲ್ಲಿ ಯಾವಾಗ ಸಾಧ್ಯವಾಗುತ್ತೆ ಅವತ್ತು ಒಂದು ಇಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡುವಂಥ ನಿಮ್ಮ ಕುಲದ ಎಲ್ಲ ಹಿರಿಯರನ್ನು ಕೇಳ್ಕೊಂಡಿದ್ದ. ಆದರೆ ನಿಮ್ಮ ಪರವಾಗಿ ನಿಮ್ಮ ಕುಲದ ಹಿರಿಯರು ದೇವರ ಹತ್ರ ಇರ್ತಕ್ಕಂಥವ್ರು ದೇವರಿಗೆ ಕೇಳ್ಕೊತಾರಂತೆ, ದೇವರೇ ನನ್ನ ಕುಟುಂಬ ಕಷ್ಟದಲ್ಲಿದೆ, ನನ್ನ ಮಗ, ನನ್ನ ಮೊಮ್ಮಗಳು, ನನ್ನ ಮೊಮ್ಮಕ್ಕಳು ಕಷ್ಟದಲ್ಲಿದ್ದಾರೆ, ಅವರಿಗೆ ದಯಮಾಡಿ ಒಳ್ಳೆಯದನ್ನು ಮಾಡು ಅಂತ ಕೇಳ್ಕೊಳ್ತಾನಂತೆ ಆ ನಿಮ್ಮ ಎಲ್ಲ ಹಿರಿಯರು. ಭಗವಂತ ಅಸ್ತು ಅಂತಾನಂತೆ. ಸೊ ಹಾಗಾಗಿ ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಅವರಿಗೆ ನೀವು ಮೃಷ್ಟಾನ್ನ ಭೋಜನವನ್ನು ಕೊಡಬೇಕಾಗ್ತಿಲ್ಲ. ನೀವೇ ನಿಮ್ಮ ಮನೆಯಲ್ಲೇ ಮಡಿಯಿಂದ ಮಾಡ್ತಕ್ಕಂಥ ಒಂದು ಅನ್ನ ಸಾರು, ಒಂದು ಪಾಯಸವನ್ನು ಇಟ್ಟು ಅವರ ಒಂದು ನಿಮ್ಮ ಮನೆ ಸುತ್ತಾಡ್ತಾ ಇರ್ತಾರಂತೆ ಅವರು, ನೀವು ಊಟಕ್ಕೆ ಹಾಕ್ತೀರಿ ಅಂತ ಹಾಕಿ ಒಳ್ಳೇದು ಮಾಡಲಿ ಆ ಭಗವಂತ, ನಿಮ್ಮೆಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.